ಆಡಿ ಬಂದು ಆರ ಕುಡಿ ಬಾರೋ ಉಂಡು ಬಾರೋ ಆಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ ಆಡಿ ಬಾ ಮಗನೇ ರಾಮ ನೋಡುವೆ ಕಣ್ಣಿನ ತುಂಬ ನೋಡುವೆ ಕಣ್ಣಿನ ತುಂಬ ನೋಡುವೆ ಕಣ್ಣಿನ ತುಂಬ ಅದಕ್ಕೆ ಯಾಕೆ ಊಟ ಮಾಡ್ತಾರೆ ನೋಡ್ಲೇನಕ್ಕ ಮನಿ ಇರೋರಿಗೆ ಒಂದೇ ಮಣಿ ಮಣಿ ಇಲ್ಲದವರಿಗೆ ಊರೆಲ್ಲ ಮನೆ ನಾನಂದ್ರೆ ಏನ್ ಅನ್ಕೊಂಡಿದ್ದೆ ನಿಮ್ಗೂ ಮನೆಗೆ ಹೋಗ್ಬರ್ರಿ ನಮಗಮ್ಮ ಕುಂಬರಗುಂಡಣ್ಣನ ಮನೆಯ ಅನ್ನ ಸಾಂಬಾರು ಹಾಕಮ್ಮ ಅಕ್ಕಿ ಮನೆಯಲ್ಲಿ ಅಂತಿದ್ದೀವತ್ತ. ಹೌದೌದೌದು ಇಲ್ಲಕ್ಕ ಈ ಊರಾಗ ಮುಂಜಾನಿಂದ ಏನೇನು ದಾನ ಧರ್ಮ ಸಿಗ್ಲಿಲ್ಲ ಈ ರಾಜ್ಯದ ಇಷ್ಟ ಮುಂದಿನ ರೋಗ ನಡ್ರಿ ಶಿವಶಂಭೋಲಿಂಗ ನಾನೇನಂದಿಲ್ಲ ಬಾರೋ ಶಿವಶಂಭೋಲಿಂಗ ನಾನೇನಂದಿಲ್ಲ ಬಾರೋ ಶಿವಶಂಭೋಲಿಂಗ ನಾನೇನಂದಿಲ್ಲ ಬಾರೋ ಶಿವಶಂಭೋಲಿಂಗ ನಾನೇನಂದಿಲ್ಲ ಬಾರೋ ಕಷ್ಟ ನಷ್ಟ ಯಾರಿಗೆ ಬೇಕು ಹುಟ್ಟಿ ಹುಟ್ಟಿ ಸಾಯುವ ಜಾಗ ಕಷ್ಟ
ಹಾಗಾದ್ರೆ ನಿಮ್ಗೆ ದುಡ್ಡು ಮಾಡ ಏನಿಲ್ಲ. ನಾವೇ ಮತ್ತರ ಮನೆಗೆ ಕಟ್ಕೊಂಡಿದ್ವಿ. ನಮ್ಮ ತಾತ ಮುತ್ತಾತ ಕಾಲದಿಂದ ನಾವು ಹೀಗೆ ತೊಳಗಿಟ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷೆ ಮಾಡ್ಕೊಂಡು ತಿಂತಾರೆ ನಾವು. ನಮಗೆ ಎಲ್ಲಿ ಮನೆ ಮಾಡೋದಿದ್ದೇಳಿ ಏನೋ ಅಂತಾರಲ್ಲ, ಮುಂಜಾನೆ ಸ್ವಲ್ಪ ಮಣ್ಣಿಗಿಲ್ಲ, ಸಂಜೆ ಸ್ವಲ್ಪ ಹೆಣ್ಣಿಗಿಲ್ಲ ಅನ್ನೋ ಪರಿಸ್ಥಿತಿ ನಮ್ಮದು. ನಮಗೆಲ್ಲಿ ಮನೆ ಮಾಡಿಸ್ತಾರೆ? ದೇಶ ಓಯ್, ಊರು ಸುತ್ತದ ಅಷ್ಟೇ ನಮ್ಮ ಕೆಲಸ. ದೇಶ ಸುತ್ತೋದು ನಿಮ್ಮಂತವ್ರ ಕೆಲಸ. ದೇಶ ಅಂದ್ರೆ ಏನು ಅಂತ ಗೊತ್ತಾ? ನನಗೆ ಗೊತ್ತಿದೆ. ದೇಶ ಅಂದ್ರ ಚಿತ್ರಾರಿ. ಇಲ್ಲಿಂದ ಚಾಲು ಆಗ್ತಿದ್ರೆ ಇಲ್ಲಿಂದ ಸೀದಾ ಕೆಳಗೆ ಹೋಗ್ತಿದ್ದೆ. ಮೈಕ್ ಬರ್ತಾ ಇಲ್ಲ. ಗೊತ್ತಿದ್ರೆ ಹಿಂಗದ ನೋಡ್ರಿ ಗುಡಿಸೆ ಮರ ಇದ್ದಾಗ. ಸಂಜೆ ನೀರ್ ಸಾಡಿ ಆ ಪುರುಷಕಾಯಿ ಕಟ್ಟು ಕಿತ್ಕೊಂಡು ಮಾಡುವ. ಸಾಂದ್ರೆ ಏನಂತ ನಾನೇ ಕಿತ್ಕೊಳ್ಳ. पीछे मुड़ेगा पीछे मुड़. पीछे मुड़ेगा पीछे मुड़. ये सावधान. चंदा ऊंचा ये अमूरा इधरी उठता रंगा मारा. सदा ये सांद्रा बाहुडरी. ವಾವ್. ಎప్పుడు ಬಿಟ್ರಿ ಅಲ್ಲಿ ಅದಕ್ಕೆ ನಮ್ಗೆ ಏನಾಗುತ್ತೆ ಕಟ್ಟೈತಿ? ದಾನ ಕೊಡ್ತಕ್ಕಂಥ ನಾವು ಬಂದ್ರೆ ಇವ್ರು ಒಂದೊಳ್ಳೆ ದೇಶ ಭಾಷೆ ಅಂತೇಳಿ ಭಾಷಣ ಮಾಡ್ತಿದ್ರಲ್ಲ, ನಿಮ್ ಕಡೆಗೆ ದೇಶ ಮತ್ತೆ ಬಾಹುಡರಿ ಕಣಕ್ಕೆ ಮರನೇ ಇಲ್ಲಲ್ರಿ. ರಿಕ್ವೆಸ್ಟ್ ಮೇಡಮ್ ಇಲ್ಲಕ್ಕ, ಈ ದೇಶ ಅಂತ ಅಲ್ಲಿದ್ದಾರಲ್ಲ ಅವರು ಎಲ್ಲರೂ ದೇಶ. ದೇಶವಂತೆ ಮಟ್ಟಿ ಕಾದು, ದೇಶವಂತೆ ಮನುಷ್ಯರು. ದೇಶ ಅಂದ್ರೆ ಮನುಷ್ಯರು ಅಲ್ಲದೆ ಈ ದೇಶದಲ್ಲಿರೋರು ಎಲ್ಲರೂ ಸಮಾನವನ್ನು ಹೇಳಿಕೊಡೋದೇ ಈ ಸಂವಿಧಾನ. ಓಹೋ, ದಾನ ಈಗ ತಾನೇ ಕೊಟ್ಟಿವ್ರಲ್ಲ ದಾನ. ಈಗ ನೀವು ಕೊಟ್ಬಿಟ್ರೆ ದಾನ, ನಾವು ಹೋಗ್ತೀವಿ ನಿಧಾನ. ಈ ದಾನ ನಿಧಾನ ಸಮಾಧಾನ ಎಲ್ಲ ಬಿಟ್ಟು ಸಂವಿಧಾನ ಕಥೆ ಹೇಳ್ತೀವಿ. ಏನು? ಇಲ್ಲೋ ಬೆಲೆ ಇದೆ, ಬೆಲೆ ನಿಮಗೆ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪು. ಈ ದೇಶದಲ್ಲಿ ಯಾರಿಗೆಲ್ಲ ಸಂವಿಧಾನದ ಬಗ್ಗೆ ಗೊತ್ತಿರಬೇಕು ಅವರಿಗೆ ಗೊತ್ತಿರಬೇಕು. ಅಲ್ಲಿ ನೋಡಿ,
ಹಲೋ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನಮ್ ಟಿವಿ. ನಮ್ ಟಿವಿ ಅಂದ್ರೆ ನಿಮ್ ಟಿವಿ. ನಮ್ ಟಿವಿಯ ವಿಶೇಷ ಕಾರ್ಯಕ್ರಮ ಎಲ್ಲರಿಗೂ ಸಂವಿಧಾನಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಪನ್ನಕಶೇನ, ಕ್ಯಾಮರಾಮನ್ ಕಣ್ಣಿನ ಜೊತೆ. ಬನ್ನಿ, ಜನ ಸಂವಿಧಾನದ ಬಗ್ಗೆ ಎಲ್ಲಿ ಹೇಳ್ತಾರೆ ಅಂತ ನೋಡೋಣ. ಪರಮಾಣು, ಜೀವಾಣು, ಜೀವಾಣು, ಎಕ್ಸ್ಕ್ಯೂಸ್ ಮೀ ಸರ್, ಯಾರಮ್ಮ ನೀನು? ನಾನು ನಿಮ್ಮ ಪ್ರೀತಿಯ ಶ್ವೇತಾ ಪನ್ನಕಶೇನ, ಕ್ಯಾಮರಾಮನ್ ಕಣ್ಣಿನ ಜೊತೆ. ಸರ್, ನೀವು ಸಂವಿಧಾನ ಓದಿದ್ದೀರಾ? ನೋಡಮ್ಮ, ನಾನು ಸೈಂಟಿಸ್ಟ್, ಅಣು ವಿಜ್ಞಾನಿ. You don't disturb me. ಅಣು, ಪರಮಾಣು, ಜೀವಾಣು, ಕೀಟಾಣು, ನ್ಯೂಟ್ರಾನು, ಸರಿ, ನೋಡಿ ಅಧ್ಯಕ್ಷೆ, ಈ ಸಾರಿ ನಾನು ಹೇಳ್ದವ್ರಿಗೆ ನೀವು ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನಿಮ್ ಪಾರ್ಟಿ ಬಿಡ್ತೀನಿ. ಆ ಪಾರ್ಟಿಯವರು ನನ್ ಕರೆಕತ್ತಲ್ಲ. ನಡ್ರಿ ಮಾಡ್ತೀನಿ ಆಮೇಲೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಅಂದ್ರೆ ಗ್ರಾಮ ಪಂಚಾಯತಿಗೆಲ್ಲ ನೀವೇ ಮುಗಿಸೋದಾದ್ರೆ ನಾವೇನು ಶಾವಿಗೆ ಹೋಗ್ಬೇಕಾಗ್ತದೆ. ನೋಡಿ, ಈ MLA ಸಿದ್ದಪ್ಪಾಜಿ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವರು. ನನ್ನ ಸ್ವಾಭಿಮಾನಿಗೆ ಏನಾದ್ರು ಮುಖ್ಯ ಹೋಗ್ತಾರೆ. ನೀವು ಬೇಡ, ನಿಮ್ಮ ಪಾರ್ಟಿ ಬೇಡ. ಇಡೀ ಹೋಣ ಕೆಟ್ಟವರಿಗೆ ಕೆಟ್ಟವರು. ಸರ್, ಏನಮ್ಮ ಕೈಗೆ ಬಂದಿದ್ರಿ? ಸರ್, ಇದು ನಮ್ ಟಿವಿ. ನಮ್ ಟಿವಿ ಅಂದ್ರೆ ನಿಮ್ ಟಿವಿ. ವಿಶೇಷ ಕಾರ್ಯಕ್ರಮ ಎಲ್ಲರಿಗೂ ಸಂವಿಧಾನಕ್ಕೆ ನಿಮ್ಮದೊಂದು ಫೈಟ್ ತಗೊಳ್ಳೋಣ ಅಂತ ಸರ್. ಬೈಟ ತಗಮ್ಮ, ಅದೇಂತ ಗತಿಯ ತಗ. ಸರ್, ನೀವು ಸಂವಿಧಾನ ಓದಿದ್ದೀರಾ? ಈ MLA ಸಿದ್ದಪ್ಪಾಜಿಗೆ ಇದುವರೆಗೂ ಯಾರು ಇಂಥ ಕೇಳಿಲ್ಲ. 30 ವರ್ಷದ ಹಳೇ ಪ್ರಶ್ನೆ ಈಗ ಹೊಡಿತಾ ಇದೆ. ನೋಡಿ ಇವೆ, ನಾನು ಹೊಸದಾಗಿ MLA ಆದಾಗ ನಮ್ಮ ಪಕ್ಷದ ನಾಯಕರು ಸಂವಿಧಾನ ಓದ್ಕೊಳ್ಳಿ, ಆಡಳಿತ ಮಾಡೋಕೆ ಮತ್ತೆ IAS ಮಟ್ಟ ಆಗೋಕೆ ಬಹಳ ಮುಖ್ಯ ಅಂತ ಹೇಳಿದ್ರು ಅಂತ ಪ್ರಾಮಾಣಿಕವಾಗಿ ನಾನು ಸಂವಿಧಾನ ಓದೋಕೆ ಟ್ರೈ ಮಾಡಿದೆ. ಆ ಕಾಲಕ್ಕೆ ಒಂದು ಪುಟನೋ ಒಂದು ವರಿ ಪುಟನೋ ಓದೆ ಅನ್ಸಿದೆ. ನಿದ್ದೆ ಬಂದು ಮನೆಗೆ ಬಿಟ್ಟೆ. ಸರ್, ಸರ್, ಸಹಜ. ಆಮೇಲೆ ಮತ್ತೆ ನಾನು ಓದೋಕೆ ಟ್ರೈ ಮಾಡಿದೆ. ನಮ್ಮಂತವ್ರಿಗೆಲ್ಲ ಈ ಸಂವಿಧಾನ ಯಾಕೆ ಬೇಕು ಅಂತ ಸುಮ್ಮನೆ ನೋಡಮ್ಮ, ನಮ್ ಜನನ ಹ್ಯಾಂಡಲ್ ಮಾಡಕ್ಕೆ ಈ ಸಂವಿಧಾನಕ್ಕಿಂತ ಯಾರ ತಲೆನೇ ಬೇಕು. ಯಾರ ತಲೆ ಅಂದ್ರೆ ಏನು ಸರ್? ಥ್ಯಾಂಕ್ ಯು ಸರ್. ಇನ್ನಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ ಟಿವಿ. ನಮ್ ಟಿವಿ ಅಂದ್ರೆ ನಿಮ್ ಟಿವಿ. ಬನ್ನಿ, ಮತ್ತೆ ಏನ್ ಹೇಳ್ತೀರ ಅಂತ ನೋಡೋಣ. just baby, baby, oh, just baby, baby, oh, just baby, baby, oh, just baby, baby, oh. Are you Shweta Pallakashayana? It's not Pallakashayana, it's Shweta Pallakashayana, cameraman ಕಣ್ಣಿನ ಜೊತೆ. Ma'am, I am your biggest fan, ma'am. Hey, I know. Ma'am, I love your voice and talking style. Please give me a selfie.
ಅಷ್ಟಿಲ್ಲ ಪದೆಲ್ಲ ಆಡ್ಬಾರ್ದು ಕಡೆ. Yes, ma'am. ಈಗ ಮಾತಾಡ್ಬೋದಾ? ನೀವು ಸಂವಿಧಾನ ಓದಿದ್ರಾ? No, ma'am. ಈ ಸಂವಿಧಾನ ಇರೋದು ಈ ರಿಸರ್ವೇಶನ್ ಅವರಿಗೆ, ಅಂದ್ರೆ ಈ ಡ್ಯಾಶ್ ಕ್ಯಾಶ್ ಪೀಪಲ್ಸ್, ನಮ್ಮಂತ ಅಪ್ಪರ್ ಕ್ಲಾಸ್ದವರಿಗೆಲ್ಲ ಅಲ್ಲ ಬಿಡಿ ಮ್ಯಾಮ್. ಮೊನ್ನೆ 10% ಕೊಟ್ಟಲ್ಲ? ವಾಟ್ಸಪ್ ಅಲ್ಲಿ ನನಗೆ ಇದ್ರ ಬಗ್ಗೆ ಯಾವ ಇನ್ಫಾರ್ಮೇಶನ್ ಬಂದಿಲ್ಲ. Follow you on Facebook, WhatsApp, Instagram, Twitter, everywhere. You put the photo, I like the photo. You put the photo, I like the photo. You put the photo, I like. Bye. Bye. Just pay to pay. ನೀವು ನೋಡ್ತಾ ಇದ್ದೀರಾ ನಮ್ಮ ಟಿವಿ. ನಮ್ಮ ಟಿವಿ ಅಂದ್ರೆ ನಿಮ್ಮ ಟಿವಿ. ಹಾರ್ಡ್ವೇರ್ ಸ್ವಾಹ, ಸಾಫ್ಟ್ವೇರ್ ಸ್ವಾಹ. ಹಾರ್ಡ್ವೇರ್ ಇಲ್ಲ ಹಾಕತ್ತೀನಿ. ಕಾಂಕ್ರ ಹೊತ್ತಾತ ಬೆಡ್ಬರಿ ಆ ಕಡೆ ನಡಿಬಾರ್ರಿ. ಇವು ಮಕಾರ ಹೊಡೆಯಲಿ ಒಮ್ಮೆ ಸಂಘ ಬಂದ್ರು. And bada people. I create new Swarga. I carry all of you there. Means I cost you there. All of you. Somebody must tell down me that I'm not God man. I don't like this nonsense. Hello, Swamiji. How are you? Hi, I am fine. What about you? I'm so fine, Swamiji. I like this. I like your woman welfare Kalyan. Swamiji, what is your opinion on the Indian Constitution? Constitution. Where is this Constitution? Swamiji, I am Constitution. Constitution. Mahadeva told me. Ekala. You have constitution? I have different constipation. ಏನ ಸರ್ ಇದು ಎಲ್ಲ ಮೈ ಮೇಲೆ ಬಂದಂಗ ಆಡ್ತಾರೆ. ಇದ್ರಾಗ ಏನೋ ಇರ್ಬೇಕು ಬಿಡ್ರಿ. ರಾಮಾಯಣ ಮಹಾಭಾರತ ಜುಂಜಪ್ಪ ಮಾದಪ್ಪನ ಕತಿ, ಜಲ್ಗೇರಮ್ಮ ಮಾರಮ್ಮನ ಕತಿ, ದುರ್ಗವ್ವ ಎಲ್ಲ ಒಂದ್ ಕತಿ. ಎಲ್ಲರ ಕಥೆಗಿಂತ ಯಾರೇ ಏನೋ ಇರ್ಬೇಕು ಬಿಡ್ರಿ. ಸರ್, ಆಗಿಂದ ಸಂವಿಧಾನ ಅಂತಾರಲ್ಲ, ಒಂದೊಂದು ಏನು? ಸಂವಿಧಾನ ಅಂದ್ರೆ ಒಂದು ಜೀವನದ ವಿಧಾನ ಇದೆ, ಅಲ್ಲದೆ ಅದು ಎಲ್ಲರಿಗೂ ಮಾದರಿಯಾಗಿರುವ ವಿಧಾನ. ಈಗ ನೀವು ಅಲೆಮಾರಿಗಳು ನೀವೊಂದು ರೀತಿಯಲ್ಲಿ ಬದುಕ್ತೀರಿ, ಜೋಗಪ್ಪಗಳು ಇನ್ನೊಂದು ರೀತಿಯಲ್ಲಿ ಬದುಕ್ತಾರೆ, ದಾಸಪ್ಪಗಳು ಮತ್ತೊಂದು ರೀತಿಯಲ್ಲಿ ಬದುಕ್ತಾರೆ.
ಗೌಡ್ರು, ಪಟೇಲರು, ದುರ್ಗಮುನಿ, ಸುಳ್ಗಾಡ್ಸಿದ ಹೀಗೆ ನೂರಾರು ಧರ್ಮಗಳನ್ನು ನಂಬಿರೋರು ಸಾವಿರಾರು ರೀತಿಯಲ್ಲಿ ಬದುಕ್ತಾರೆ. ಆದರೆ ಇದರಲ್ಲಿ ಯಾರು ಬದುಕೋದು ಸರಿ, ಯಾರು ಬದುಕೋದು ತಪ್ಪು? ಆದ್ರೆ ಈ ನೆಲದ ಜನರೆಲ್ಲರೂ ಒಂದೇ ಜೀವನ ಚೌಕಟ್ಟಿನಲ್ಲಿ ಬದುಕುವುದು ಬಹಳ ಮುಖ್ಯ. ಇದು ಬರೀ ಕಾನೂನಷ್ಟೇ ಅಲ್ಲ, ನಮ್ಮ ಜೀವನದ ಉಸಿರು, ಜೀವನ. ಈ ನೆಲದ ಜನರ ಹೃದಯದ ಬಡಿತಾ ಇದ್ದಾರೆ. ಇದೆಲ್ಲ ಮೊದಲಿಂದ ಇರ್ತೈತಿ. ನೋಡವ್ವ, ಮನುಷ್ಯನಿಗೆ ಹೇಗೆ ಹುಟ್ಟು ಬೆಳವಣಿಗೆ ಇರ್ತದೋ ಸಂವಿಧಾನಕ್ಕೂ ಹಾಗೆ. 1946 ಡಿಸೆಂಬರ್ 6ನೇ ತಾರೀಕು ಅಂದ್ರೆ ನಾನು ನೀವು ಎಲ್ಲ ಹುಟ್ಟೋಕ್ಕೂ ಮುಂಚೆ ಮೊದಲನೇ ಸಭೆ ಸೇರಿ ಸಂವಿಧಾನದ ರಚನೆ ಕೆಲಸವನ್ನು ಶುರು ಮಾಡಿ ಸತತವಾಗಿ 1 ವರ್ಷ 2 ತಿಂಗಳ ಕೆಲಸ ಮಾಡಿ 1948 ಫೆಬ್ರವರಿ 28ನೇ ತಾರೀಕು ಭಾರತದ ಜನತೆಯ ಮುಂದೆ ಮೊದಲ ಕರಡು ಪ್ರತಿಯನ್ನ ಇತ್ತು. ನಮ್ಮ ದೇಶದ ಜನ ಅದನ್ನು ಓದಿ ಇಂತಿಂತ ಚಲೋ ಇದೆ, ಇಂತಿಂತದ್ದು ಸರಿ ಇಲ್ಲ ಅಂತ 7635 ತಿದ್ದುಪಡಿಗಳನ್ನು ಸೂಚಿಸಿದ್ರು. ಆ ತಿದ್ದುಪಡಿಗಳನ್ನು ಓದಿ ಪರಿಶೀಲಿಸಿ 1949 ನವೆಂಬರ್ 26ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸರ್ಕಾರದ ಮುಂದೆ ಅಂತಿಮ ಕರಡನ್ನು ಸಲ್ಲಿಸಿದರು. ಸಂವಿಧಾನದ ಮೊದಲ ಪುಟದಲ್ಲಿ ನಾಂದಿಯ ಹಾಗೆ ಪ್ರಸ್ತಾವನೆ, ಆ ಪ್ರಸ್ತಾವನೆ ನಮ್ಮ ಸಂವಿಧಾನದ ತಳಪಾಯ. ಅದರ ಬಗ್ಗೆ ಹೇಳೋದಕ್ಕೆ ನಾನು ಬಾಬಾ ಸಾಹೇಬರನ್ನೇ ಕರೆದುಬಿಟ್ಟು ಬಾಬಾ 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 ನಿಮ್ಮನ್ನು ನೋಡಕ್ ಜನ ಬಂದಿದ್ದಾರೆ. ಎಷ್ಟೊತ್ತಾಯ್ತು ಬಾಬಾ ನೀವು ರೂಮಲ್ಲೇ ಓದ್ತಾ ಬರೀತಾ ಕೂತು. ಹೀಗೆ ಮಾಡಿದ್ರೆ ನೀವು ಆರೋಗ್ಯ ಕೆಡಿಸ್ಕೊಳ್ತೀರಿ. ಒಂದು ಚಾ ವಿರಾಮನ ತಗೊಳ್ಳಿ, ಸ್ವಲ್ಪ ಹೊರಗೆ ಬನ್ನಿ. ಬಾಬಾ 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 ನಾನು ಆಡ್ಗಾಟಿ ಸಾಡಿ ತಗೊಂಡ್ಬಂದು ಆಡ್ಗಾಟಿ ನಿಲ್ಲಕ ಬಂದೀವ್ನಿ. ಒಂದ್ ಒಳಗೆ ಹೊರಗೆ ಬರ್ರಿ ಬಾಬಾ, ತೋಟ ಮಾತಾಡ್ಸ್ಕೊಂಡಿದೀವಿ. ಆದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಗಂಡೆ ಕಣ್ಣು, ಮುಡ್ಡೆ ಕಣ್ಣು, ಯಾರ ಕಣ್ಣು ಬೀಳ್ಯವಲ್ಲ. ಇದೆಲ್ಲ ಯಾವಾಗ ಬಂತು? ಮೊದಲೇ ಕಲಿಯೋದಲ್ಲಿ ಒಂದೆರಡು ಕಬೀರ ಹಾಡುಗಳನ್ನ ನೀವು ಕೇಳ್ಬಹುದಿತ್ತು. ಇಲ್ಲ ಹ್ಯಾಂಗದಿ ನಿನ್ ಮಗ ಹ್ಯಾಂಗದಳ? ಚೆನ್ನಾಗಡೆ ಬಾಬಾ, ನಮ್ ಜೊತೆ ಊರು ತಿರ್ಗೋದ್ ಬೇಡ ಅಂತ ಸಾವಿತ್ರ ಮನೆಗೆ ಬಿಟ್ಟವನಿ. ಚೆನ್ನಾಗಿ ಓದಿ ಶಾಲೆಗೆ ಹೋಗಿ ಅಂತ. ಗುಡ್, ನೀ ಖರನೇ ಹೋರಾಟ ಆಗ್ತಿದ್ದಿ ಬಿಡವ. ಖುಷಿ ಆಯ್ತು ನಿನ್ನ ಮಾತು ಕೇಳಿ. ಏ ಬಸಣ್ಣ, ಕುಡಿಯೋದು ಬಿಟ್ಟಿದ್ಯೇನೋ? ನೀವು ಅವತ್ತು ನಮ್ಮ ಹಟ್ಟಿ ಬಂದು ಭಾಷಣ ಮಾಡಿದ್ರಲ್ರಿ, ಅವತ್ತ ಬಿಟ್ಟಿನಿ. ಈಗ ಹೇಳ್ತೀನಿ ಹೇಳಿ. ನಿಮಗೆ ತಿನ್ಲಿಕ್ಕೆ ಏನಾದ್ರು ಕೊಟ್ಟೇನು?
ಇಲ್ಲ ಬಾಬಾ, ನಿನಗೂ ಈ ದೇಶಕ್ಕೂ ಒಂದಾ ಕಾಯಿಲೆ ಇದೆ ನೋಡಪ್ಪ. ಹಸಿದವರಿಗೆ ಅನ್ನ ಕೊಡೋದು ಮರೆಯೋದು, ನೊಂದವರಿಗೆ ನೆರಳು ಕೊಡೋದು ಮರೆಯೋದು. ಇಲ್ಲಿ ಬಿಡಿ ಬಾಬಾ, ನಿಮ್ಗೆ ನೋಡಿದ್ದೆ ನಿಮ್ಗೆಲ್ಲ ಹೊಟ್ಟೆ ತುಂಬಿದಂಗೆ ಆಯ್ತು. ಮುಚ್ಚು ಬಾಯಿ. ನಮ್ಮ ಮಾತುಗಳು ಹೊಟ್ಟೆ ತುಂಬಿಸೋದಿಲ್ಲ. ಈಗ ಹೋಗಿ ನಿಮಗೆ ತಿಂದಿಕ್ಕೆ ಏನಾದ್ರು ತಗೊಳ್ಬಾ. ನೀವು ಕೂಡ ಬನ್ನಿ ಬನ್ನಿ. ಬರ್ರಿ ಬರ್ರಿ ಹಂಗೆ ಬರ್ರಿ. ಹಸಿವಿದ್ದಾಗ ಹಸಿವಿದೆ ಅಂತ ಹೇಳಬೇಕು, ಮತ್ತದನ್ನ ಕೇಳಿ ಪಡಿಬೇಕು. ಅದು ಹೊಟ್ಟೆ ಹಸಿವಾಗಲಿ, ಜ್ಞಾನದ ಹಸಿವಾಗಲಿ. ಅದಕ್ಕೆ ನೀವು ತೊಂದರೆ ಕೊಡ್ತೀನಿ ನೋಡ್ರಿ ಬಾಬಾ. ಬಾಬಾ, ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಂತ ಏನೈತೆ? ಗುಡ್, ವೆರಿ ಗುಡ್. ಇಲ್ಲ, ಅದರಲ್ಲಿ ಎಲ್ಲವೂ ಇದೆ. ಬುದ್ಧನ ಸಂಘದ ಸ್ವಾತಂತ್ರ್ಯ, ಸಹೋದರತೆ, ಸಮಾನತೆ, ಕರುಣೆಯ ಪಾಠ ಐತಿ, ನ್ಯಾಯದ ಪಾಠನೂ ಐತಿ. ಸಂತ ರವಿದಾಸ ತನ್ನ ಕನಸಿನ ಊರು ಬೇಗಂಪುರದ ಬಗ್ಗೆ ಹೇಳ್ತಾನೆ. ಬೇಗಂಪುರ ಅಂದ್ರೆ ಏನಂತ ಗೊತ್ತದೇನು ನಿಮ್ಗ? ಬೇಗಂಪುರ ಅಂದ್ರ ದುಃಖವಿಲ್ಲದ ಊರು ಅಂತ. ನಾವು ಬಯಸಿದ್ದಲ್ಲಿ ಅಲೆಯಬಹುದಾದ ಊರು, ಹಾಡಬಹುದಾದ, ಕುಣಿಯಬಹುದಾದ ಊರು. ಬುದ್ಧ ಗುರು ಮನುಷ್ಯ ಕುಲ ನಡೆಯಲೇಳಿದ ದಾರಿಯೂ ಅದೇ. ಬೇಗಂಪುರ ದುಃಖವಿಲ್ಲದ ಊರು. ಭಾರತವನ್ನ ದುಃಖವಿಲ್ಲದ ಊರಾಗಿಸಲು ಸಂವಿಧಾನ ಒಂದೇ ದಾರಿದೀಪ. ನಾನಿದನ್ನ ಓದ್ತೇನೆ, ಮುಂದೆ ನೀ ಅದನ್ನ ಪದ ಕಟ್ಟಿ ಹಾಡಬೇಕು. ಆಗ್ಲಿ ಬಾಬಾ. We the people of India. स्वातंत्र्य सोदरत्व समते स्वातंत्र्य सोदरत्व समते स्वातंत्र्य सोदरत्व समते स्वातंत्र्य सोदरत्व समते न्याय समते न्याय न्याय समते न्याय We the people of India. ಭಾರತದ ಜನಗಳಾದ ನಾವು. ಭಾರತದ ಜನಗಳಾದ ನಾವು ಎಂಬುದು ಭಾರತ ಸಂವಿಧಾನದ ಪ್ರಸ್ತಾವನೆಯ ನಾಂದಿವಾಕ್ಯ. ಭಾರತದ ಪ್ರಜೆಗಳೇ ಸಂವಿಧಾನದ ಆಕರ ಮತ್ತು ಮೂಲ. ಭಾರತದ ಜನಗಳಾದ ನಾವು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರಾಷ್ಟ್ರವೇ ಸಾರ್ವಭೌಮವೆನ್ನುವುದು ಸಂವಿಧಾನ ಪ್ರಸ್ತಾವನೆಯ ಮುಖ್ಯ ತತ್ವಗಳಲ್ಲೊಂದು. ಅಂದರೆ ದೇಶವೇ ಮೊದಲು, ದೇಶವೇ ಕೊನೆ. ಭಾರತವು 1976ರ 42ನೇ ತಿದ್ದುಪಡಿಯ ಮೂಲಕ ತನ್ನನ್ನು ತಾನು ಸಮಾಜವಾದಿ ದೇಶವೆಂದು ಘೋಷಿಸಿಕೊಂಡಿದೆ. ಸಮಾಜವಾದದ ಗುರಿ ಬಡತನ ಮತ್ತು ಅಜ್ಞಾನವನ್ನು ಅಂತ್ಯ ಮಾಡುವುದು, ಎಲ್ಲ ಬಗೆಯ ಅಸಮಾನತೆಯಿಂದ ಮುಕ್ತಿ ಹೊಂದುವುದು, ಸರ್ವಧರ್ಮ ಸಮಭಾವ ಮತ್ತು ಧರ್ಮ ನಿರಪೇಕ್ಷ. ಭಾರತದ ಸಂವಿಧಾನ ಯಾವುದೇ ಧರ್ಮವನ್ನು ರಾಜ್ಯ ಧರ್ಮವೆಂದು ಘೋಷಿಸುವುದಿಲ್ಲ. ದೇಶವು
ಧರ್ಮವನ್ನು ವ್ಯಕ್ತಿಯ ಖಾಸಗಿ ವಿಷಯವಾಗಿ ಪರಿಗಣಿಸುತ್ತದೆ. ಭಾರತ ಸಂವಿಧಾನದ ಜಾತ್ಯತೀತ ಮೌಲ್ಯ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣಬೇಕೆಂದು ಸೂಚಿಸುತ್ತದೆ. ಪ್ರಜಾಸತ್ತಾತ್ಮಕ ಎಂದರೆ ಜನರಿಂದ ಜನರಿಗಾಗಿ ಜನರ ಸರ್ಕಾರ. ಪ್ರಜಾಪ್ರಭುತ್ವದಲ್ಲಿ ಜನತೆಯದೇ ಪರಮಾಧಿಕಾರವಾಗಿದ್ದು ಒಬ್ಬ ವ್ಯಕ್ತಿಗೆ ಒಂದು ಮತವೆಂಬುದು ಅದರ ತತ್ವ. ಭಾರತದ ಜನಗಳಾದ ನಾವು ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ನಂಬಿಕೆ, ಶ್ರದ್ಧೆ, ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶಗಳ ಸಮತೆ ದೊರೆಯುವಂತೆ ಮಾಡುವುದಕ್ಕಾಗಿ ಸೇರ್ಕೊಳ್ಳಿ. ಸ್ವಾತಂತ್ರ್ಯ ಸೋದರತ್ವ ಸಮತೆ, ಸ್ವಾತಂತ್ರ್ಯ ಸೋದರತ್ವ ಸಮತೆ, ಸ್ವಾತಂತ್ರ್ಯ ಸೋದರತ್ವ ಸಮತೆ, ನ್ಯಾಯ ಸಮತೆಯ ನ್ಯಾಯ, ನ್ಯಾಯ ಸಮತೆಯ ನ್ಯಾಯ, ನ್ಯಾಯ ಸಮತೆಯ ನ್ಯಾಯ. ಬನ್ನಿ, ಈ ಸಂವಿಧಾನದ ವಚನದಲ್ಲಿ ನೀವು ಪಾಲ್ಗೊಳ್ಳಿ. ಭಾರತದ ಜನಗಳಾದ ನಾವು ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಸೋದರ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ದಿನದಂದು ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. We the people of India, we the people of India, we the people of India, we the people of India. We the people of India, we the people of India, we the people of India. ಇಡೀ ದೇಶಕ್ಕೆ ಮತ್ತು ಸಭೆಯಲ್ಲಿರುವ ಎಲ್ಲರಿಗೂ ನಾನು ಈ ಸುದಿನದ ಶುಭಾಶಯಗಳನ್ನು. ಭಾರತದ ಸಂವಿಧಾನ ರಚನೆಯಲ್ಲಿ ನೆಹರು, ಸರ್ದಾರ್ ಪಟೇಲ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರೆಲ್ಲರೂ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಆದರೆ ಇವರೆಲ್ಲರಿಗೂ ಮಿಗಿಲಾಗಿ ಸಂವಿಧಾನ ರಚನೆಗೆ ಹಗಲು ಇರುಳೆನ್ನದೆ ದುಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆಯನ್ನು ಪುರಸ್ಕರಿಸಿ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ನಾವು ಪರಿಗಣಿಸುತ್ತಿದ್ದೇವೆ. ಕರಡು ರಚನಾ ಸಮಿತಿಗೆ 7 ಜನ ಸದಸ್ಯರನ್ನು ನೇಮಿಸಲಾಯಿತು. ಒಬ್ಬರು ರಾಜೀನಾಮೆ ನೀಡಿದರು, ಮತ್ತೊಬ್ಬರು ತೀರಿಕೊಂಡರು, ಇನ್ನೊಬ್ಬರು ಅಮೆರಿಕದಲ್ಲಿಯೇ ಉಳಿದು ಬಿಟ್ಟರು, ಮತ್ತೊಬ್ಬರು ರಾಜ್ಯಾಡಳಿತದಲ್ಲಿ ಬಿಸಿಯಾದರು, ಮತ್ತಿಬ್ಬರು ತಮ್ಮ ಅನಾರೋಗ್ಯದ ಕಾರಣ
ಅವರು ಶ್ರದ್ಧೆಯಿಂದ ಮಾಡಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಅಂಬೇಡ್ಕರ್ ಅವರಿಗೆ ಚಿರಋಣಿಗಳಾಗಿರಬೇಕು. ಸ್ವರಾಜ್ಯದ ಹಕ್ಕೊತ್ತಾಯದ ಜೊತೆಗೆ ನಾವು ಸಂವಿಧಾನವನ್ನು ಒತ್ತಾಯ ಮಾಡುತ್ತಾ ಬಂದೆವು. ಎಲ್ಲ ಸಮುದಾಯಗಳನ್ನು, ಗುಂಪುಗಳನ್ನು ಪ್ರತಿನಿಧಿಸುವ ಮಂಡಳಿಗಳನ್ನು ರಚಿಸಲಾಯಿತು. ಆ ಮಂಡಳಿಯೇ ಇಂದು ಸಂವಿಧಾನ ಸಭೆಗೆ ವೇದಿಕೆಯಾಯಿತು. ಇದರ ಹೊಣೆಯನ್ನು ನಿಭಾಯಿಸಿದ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಸಂವಿಧಾನ ಸಭೆಯ ಅಧ್ಯಕ್ಷನಾಗಿ ಪ್ರತಿದಿನದ ಚಟುವಟಿಕೆಗಳನ್ನ ಬಹಳ ಕೂಲಂಕುಷವಾಗಿ ಗಮನಿಸಿದ್ದೇನೆ. ಸಂವಿಧಾನ ಕರಡು ರಚನಾ ಸಮಿತಿ ಮತ್ತು ವಿಶೇಷವಾಗಿ ಅದರ ಅಧ್ಯಕ್ಷರಾದ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಷ್ಟು ಶ್ರದ್ಧೆ ಮತ್ತು ಉತ್ಸುಕತೆಯಿಂದ ಈ ಕಾರ್ಯವನ್ನು ನಡೆಸಿದ್ದಕ್ಕೆ ತಮಗೆಲ್ಲರಿಗಿಂತ ಹೆಚ್ಚಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸಂವಿಧಾನ ಕರಡು ರಚನಾ ಸಮಿತಿಗೆ ಸೇರಿಸಿದ್ದು ಮತ್ತು ಅದರ ಅಧ್ಯಕ್ಷರನ್ನಾಗಿ ಮಾಡಿರುವುದು ನಾವು ಮಾಡಿದ ಅತ್ಯುತ್ತಮವಾದ ಕೆಲಸವಾಗಿದೆ. ಈಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಆಹ್ವಾನಿಸುತ್ತೇನೆ. ಇಂದು ಇಂಡಿಯಾ ಸ್ವತಂತ್ರ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ತಲೆ ಎತ್ತಿ ನಿಂತಿದೆ. ಈ ಮೊದಲು ಇಂಡಿಯಾ ದೇಶವು ಸ್ವತಂತ್ರ ರಾಷ್ಟ್ರವಾಗಿರಲಿಲ್ಲವೆಂದೇನಲ್ಲ. ನಾವು ಇತಿಹಾಸದುದ್ದಕ್ಕೂ ಗಮನಿಸಿದರೆ ಅದು ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿರುವುದು ಇಲ್ಲಿನ ದೇಶದ್ರೋಹಿಗಳಿಂದ. ಇಂದು ನಾವು ಸಂವಿಧಾನದ ಮೂಲಕ ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆಯನ್ನ ಈ ದೇಶದ ಸಾಂವಿಧಾನಿಕ ಮೌಲ್ಯಗಳೆಂದು ಘೋಷಿಸುತ್ತಿದ್ದೇವೆ. ಆದರೆ ಇವುಗಳನ್ನು ಅನುದಿನದ ಆಚರಣೆಯಾಗಿ ಜಾರಿಗೆ ತರಲು ಇಲ್ಲಿನ ದೇಶದ್ರೋಹಿಗಳು ಅವಕಾಶ ಮಾಡಿಕೊಡುವುದಿಲ್ಲ. ಆ ದೇಶದ್ರೋಹಿಗಳು ಯಾರು? ಜಾತಿ ಪದ್ಧತಿ ಮತ್ತು ಸ್ವಜನ ಪಕ್ಷಪಾತ. ಹೌದು, ಈ ದೇಶದ ನಿಜವಾದ ದೇಶದ್ರೋಹಿ ಜಾತಿ ಪದ್ಧತಿ. ಈ ಜಾತಿ ಪದ್ಧತಿಯನ್ನ ಈ ನೆಲದಿಂದ ತೊಲಗಿಸಲು ಸಾಧ್ಯವಾಗದಿದ್ದರೆ ನಾವು ನಿಜದ ಅರ್ಥದಲ್ಲಿ ದೇಶವಾಗಲು ಸಾಧ್ಯವೇ ಇಲ್ಲ. ಇಂದು ನಾವು ವೈರುಧ್ಯಗಳಿಂದ ಕೂಡಿದ ಬದುಕಿಗೆ ಪ್ರವೇಶಿಸಿರುತ್ತೇವೆ. ರಾಜಕೀಯವಾಗಿ ನಾವು ಸಮಾನತೆಯನ್ನು ಹೊಂದಿರುತ್ತೇವೆ. ಆದರೆ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅಸಮಾನತೆ ಮುಂದುವರೆದಿರುತ್ತದೆ. ರಾಜಕೀಯವಾಗಿ ನಾವು ಒಬ್ಬರಿಗೆ ಒಂದು ಓಟು, ಒಂದು ಓಟಿಗೆ ಒಂದು ಮೌಲ್ಯವೆಂದು ಪರಿಗಣಿಸಿರುತ್ತೇವೆ. ಆದರೆ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯ ಕಾರಣದಿಂದ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಮೌಲ್ಯವೆಂಬ ತತ್ವವನ್ನು ನಿರಾಕರಿಸಿರುತ್ತೇವೆ. ಈ ವೈರುಧ್ಯಗಳಿಂದ ಕೂಡಿದ ಬದುಕನ್ನ ಎಷ್ಟು ಕಾಲ ಮುಂದುವರಿಸಲು ಸಾಧ್ಯ? ಎಷ್ಟು ಕಾಲ ಸಾಮಾಜಿಕ ಆರ್ಥಿಕ ಕ್ಷೇತ್ರದಲ್ಲಿ ಸಮಾನತೆಯನ್ನ ನಿರಾಕರಿಸಲು ಸಾಧ್ಯ? ಇದೇ ಬಗೆಯ ನಿರಾಕರಣೆಯನ್ನ ಮುಂದುವರಿಸುತ್ತಾ ಹೋದರೆ ನಮ್ಮ ರಾಜಕೀಯ ಪ್ರಜಾಸತ್ತೆಗೆ ಆಪತ್ತು ಬರುತ್ತದೆ. ನಾವು ಆದಷ್ಟು ಬೇಗ ಈ ವೈರುಧ್ಯಗಳನ್ನು ನಿರ್ಮೂಲನೆ ಮಾಡದಿದ್ದರೆ ಅಸಮಾನತೆಯಿಂದ ನೊಂದ ಜನ ನಾವು ಕಷ್ಟಪಟ್ಟು ಕಟ್ಟಿರುವ ರಾಜಕೀಯ ಪ್ರಜಾಸತ್ತೆಯ ರಚನೆಯನ್ನೇ ಸ್ಫೋಟ ಮಾಡುತ್ತಾರೆ. ನನಗೆ ಇನ್ನೆರಡು ಎಚ್ಚರಿಕೆ ಮಾತುಗಳನ್ನು ಆಡುವುದಿದೆ.
ನಾವು ಎಂದಿಗೂ ಸಾಮಾಜಿಕ ಸಾಧನೆಯನ್ನ ಮಾಡಲು, ಸಾಮಾಜಿಕ ಗುರಿಯನ್ನು ಸಾಧಿಸಲು ಸಾಂವಿಧಾನಿಕ ಮಾರ್ಗವನ್ನು ಬಿಟ್ಟು ಹಿಂಸೆಯ ದಾರಿಯನ್ನ ಹಿಡಿಯಬಾರದು. ಯಾವುದೇ ಕಾರಣಕ್ಕೂ ವ್ಯಕ್ತಿ ಪೂಜೆಗೆ ಅವಕಾಶ ಮಾಡಿಕೊಡಬಾರದು. ಆಧ್ಯಾತ್ಮದಲ್ಲಿ ಭಕ್ತಿ ಎಂಬುದು ಮೋಕ್ಷದ ದಾರಿ ಇರಬಹುದೇನೋ, ಆದರೆ ರಾಜಕೀಯದಲ್ಲಿ ಭಕ್ತಿ ಎಂಬುದು, ವ್ಯಕ್ತಿ ಪೂಜೆ ಎಂಬುದು ಸರ್ವಾಧಿಕಾರಕ್ಕೆ ದಾರಿ ಮಾಡಿಕೊಡುತ್ತದೆ. ನಿಮ್ಮೆಲ್ಲರಿಗೂ ನೆನಪಿರಲಿ, ನಮ್ಮ ಪ್ರಜಾಪ್ರಭುತ್ವ ಕೇವಲ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಸೀಮಿತವಾಗದೆ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸಾಧಿಸಿದಾಗ ಮಾತ್ರ ನಾವು ನಿಜವಾದ ಪ್ರಜಾಪ್ರಭುತ್ವವನ್ನು ಸಾಧಿಸಬಹುದು. We the people of India, 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 we the people of ಅವ್ರು ಮಾಡ್ತಾರೆ ಅಂತ ನಾವು ಹಂಗೆ ಮಾಡ್ಕೊಳ್ಳಲ್ಲ. ನನ್ನ ಆಯ್ಕೆಲ್ಲ ಸಾಕಾಗ್ತೈತೆ ನನಗೆ. ಬಂದ ಬಗಿದ್ವಲ್ಲ. ತಗೊಳಪ್ಪ, ನಿಮ್ ಚಾ ಬಂದೈತಿ. ಬರ್ರಿ ಬರ್ರಿ, ನಾನು ಬರ್ತೀನಿ. ಅರೆ ನಮ್ಮ ನಾಯಿ ಎಲ್ಲಿ ಹೋಯ್ತು? ಗುರು 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 ಎಲ್ಲೋದ್ರು ಬಾಬಾ? ಓಡಲು ಬಡಿಯೋದು ಐತೆ ಅಂತ ಕೂತ್ಕೊಂಡು ಬನ್ನಿ. ಮತ್ತದೇ ಪುಸ್ತಕ ಒಂದು ಇದ್ಬಿಟ್ರೆ ಆಯ್ತು. ಇವರಿಗೆ ಹೊತ್ತೊತ್ತಿಗೆ ಉಣ್ಣಂಗಿಲ್ಲ, ನಿದ್ದೆ ಮಾಡಂಗಿಲ್ಲ. ನಿಮ್ಗೆಲ್ಲ ಚೆನ್ನಾಗಿ ಪಾಠ ಆಗಿರ್ಬೇಕಲ್ಲ. ಓಹೋ, ಸಂವಿಧಾನ ಅಂತರಾಳ ಏನಂತ ಚಲೋ ತಿಳಿದು ಬಿಡ್ರಿ. ಸಂವಿಧಾನ ಅಂದ್ರೆ ಗುಡ್ಡೆಬಾಡು ಅಂದ್ರೆ ನಮ್ಮ ಕಡೆ ಒಂದು ಕುರಿ ಕೊಯ್ದು ಪಡಿ ಬೇರೆ, ಕಾಲ್ ಬೇರೆ, ತಲಿ ಬೇರೆ, ಇಟ್ ಪಕ್ಕಡೆ ಬೇರೆ. ಆಮೇಲೆ ಹೊಟ್ಟೆಗೆ ಸಾಮಾನು ಇರ್ತವಲ್ರಿ, ಕಳ್ಳು ಪಚ್ಚಿ ಈರಿ ಗುಂಡಿಗೆ ಗಣ್ಣೆ ಇವೆಲ್ಲವೂ ಒಂದು ಕತ್ತಿ ತಗೊಂಡು ಕಚ್ಚ 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 ಸಣ್ಣ ಕಡ್ದು ಪೀಸ್ ಪೀಸ್ ಮಾಡಿ. ಈಗ ಏನೋ ಮನೇಶ್ವರಲ್ಲ ಒಂದು 20 ಅದಾವು. ಅವ್ರಿಗೇನು ಮಾತ್ರ 20 ಇಲ್ಲ, ಅಲ್ಲಿ 20 ಅದಾವಂತ ಇಟ್ಕೊಳ್ಳಿ. 20 ಪಾಲು ಹಾಕ್ತೀವಿ. 20 ಗುಡ್ಡೆ ಹಾಕಿ ಎಲ್ಲದಕ್ಕೂ ಹಾಕ್ಬೇಕ್ರಿ ಸಮಾನಾಗಿ. ಅಂದ್ರೆ ಇದು ಈರೆ 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 ಈರೆ. ಆಮೇಲೆ ದೊಣ್ಣೆ 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 ಪಚ್ಚಿ 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 ಪಚ್ಚಿ. ಹಾ, ಇದೇನ್ ಗೊತ್ತ್ರಿ? ನಲ್ಲಿ ಬೋಳಿ ರೀ. ಇದು 4 ಇರಕ್ಕಾಗಲ್ರಿ, ಇದು 4. ಮತ್ತೆ ಬಿಟ್ಟಿನ ಇಲ್ಲ ನೆನೆ ಇಲ್ಲಕ್ಕೆ ಹಾಕಿನಲ್ಲ. ಏ ಅಕ್ಕಿ ಸುಮ್ ತಲೆ ಕರ್ಕೊಂಡು ಅಲ್ಲ ಅಲ್ಲ ಹಾಕಿ ಸುಮ್ಮನೆ. ಇದು ಜ್ಞಾನ ರೀ. ಜ್ಞಾನ 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 ಜ್ಞಾನ. ಹಾ, ಬಾ ಗುರು 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 ನಾಗಿ ಒಂದು ಪಾಲ್ ಹಾಕ್ಬೇಕ್ರಿ. ಹಾ, ಕಿವಿ ಚೋಳ್ರಿ. ತಗಿಸ್ತೀನಿ. ಇದು ಪಾಲಿದ್ರೆ ಯಾಕಿಲ್ಲ ಇದಾ ನೋಡ್ರಿ ನಮ್ಮ ಹಟ್ಟಿ ಸಂವಿಧಾನ ಅಂದ್ರ. ಬಾಬಾ ಸಾಹೇಬ್ರು ಏನ್ ಚೆನ್ನಾಗಿ ಮಾತಾಡ್ತಾರೆ ಸರ್. ಒಂದ್ ಜನ ಮುಂದೆ ದೊಡ್ಡ ದೊಡ್ಡ ಇಂಗ್ಲಿಷ್ಗಳನ್ನ, ದೊಡ್ಡ ದೊಡ್ಡ ಮಾತುಗಳನ್ನ. ಎಲ್ಲ ಫೋಟೋ ಹಾಕೊಂಡು
ಕೂತ್ಕೊಂಡಿದ್ದಾರೆ. ಅಸೂಯೆ ಬಾಯಲ್ಲಂತ ಮಾತಾಡ್ಸು. ಬಾಬಾ ಸಾಹೇಬರು ಸಂವಿಧಾನದ ಅಧಿನಾಯಕ ಸುಖ ಸುಮ್ಮನೆ ಆದದ್ದಲ್ಲ. ಅದರ ಹಿಂದೆ ಅವರು ನಿರಂತರ ಓದು, ಶ್ರಮ, ಅವಮಾನ, ವಿದ್ವತ್ತು, ತಿಳುವಳಿಕೆ ಎಲ್ಲವೂ ಇದೆ. ಅಂಬೇಡ್ಕರ್ ಪದದ ನಿಜವಾದ ಅರ್ಥವೇ ಅರಿವು. ಅರಿಯುತ್ತಾ ಅರಿಯುತ್ತಾ ಅರಿವಿನ ಮಹಾಪರ್ವತವೇ ಆದವರವರು. ಅರಿವೇ ಅಂಬೇಡ್ಕರ. ಸರ ನಾನು ಈಗ ಒಂದು ಪದ ಕಟ್ಟಿ ಹಾಕಿದ್ದು. ಹಾ, ಯಾರು ಅಂಬೇಡ್ಕರ? ಕೇರಿಯಿಂದ ಊರಿಗೆ ಮತ್ತು ಬರೆದ ಡಾಕ್ಟರ. ಅಂಬೇಡ್ಕರ ಯಾರು ಅಂಬೇಡ್ಕರ? ಕೇರಿಯಿಂದ ಊರಿಗೆ ಮತ್ತು ಬರೆದ ಡಾಕ್ಟರ. ಅಂಬೇಡ್ಕರ ಯಾರು ಅಂಬೇಡ್ಕರ? ಕೇರಿಯಿಂದ ಊರಿಗೆ ಮತ್ತು ಬರೆದ ಡಾಕ್ಟರ. ಅಂಬೇಡ್ಕರ ಯಾರು ಅಂಬೇಡ್ಕರ? ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲಿದಟ್ಟೆ ಅಲ್ಲರ. ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲೆದ ಟೈಲರ. ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲೆದ ಟೈಲರ. ಅಂಬೇಡ್ಕರ ಯಾರು ಅಂಬೇಡ್ಕರ? ಕೇರಿಯಿಂದ ಊರಿಗೆ ಮತ್ತು ಬರೆದ ಡಾಕ್ಟರ. ಯಾರ ಏನ ಬಲ್ಲಿರೋ ಅವರು ಏರಿದೆತ್ತರ. ಯಾರು ಏರಬಲ್ಲಿರೋ ಅವರು ಏರಿದೆತ್ತರ. ಅಂಬೇಡ್ಕರ ಯಾರು ಅಂಬೇಡ್ಕರ? ಕೇರಿಯಿಂದ ಊರಿಗೆ ಮತ್ತು ಬರೆದ ಡಾಕ್ಟರ. ಕೇರಿಯಿಂದ ಊರಿಗೆ ಈಗೇನ್ ನಾಟಕ ಮುಂದುವರಿಸ್ತಿರೋ ಇಲ್ಲ ಹಾಡ್ತಾ ಹೊಗಳತನ ಇರ್ತಿರೋ? ಮಾಡೋ ಕೆಲಸ ಬಿಟ್ಟು ಹೊಗಳದ ಜೀವನ ಮಾಡ್ಕೋಬಾರ್ದು. ನಡೀರಿ ಮುಂದಿನ ದೃಶ್ಯಕ್ಕ, ನಾ ಅಲ್ಲೇ ಸಿಗ್ತೀನಿ. ಹ್ಞೂ ಬಾಬಾ, ನೀವೆಲ್ಲೋ ನಾವಲ್ಲೇ. ಈ ಈ ಈ ಹಾಗಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ. We the people of India. We the people of India. We the people of India. Yes. We the people of India. ಹಿಂದೆ ಹಿಂದೆ ನಮ್ಮ ಬಾಬಾ ಮುಂದೆ ಮುಂದೆ. ನಮ್ಮ ಬಾಬಾ ಮುಂದೆ ಮುಂದೆ. We the people of India. ಹಿಂದೆ ಹಿಂದೆ. ಯಾರು ಅಂಬೇಡ್ಕರ್? ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ. ದುಡಿವ ಜನಕ್ಕೆ ಧೈರ್ಯ ಕೊಡುವಂತ, ಬಡವರಿಗೆ ಪ್ರಜ್ಞೆ ನೀಡುವಂತ. ಇದುವೇ ಓದು, ಇದುವೇ ಬರಹ, ಇದುವೇ ಸ್ವಾಭಿಮಾನ.
ಬರಹ ಇದುವೆ ಸ್ವಾಭಿಮಾನ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮರೆಯಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮರೆಯಬೇಡಿ. ಶಿಕ್ಷಣ ಸಂಘಟನೆ ಹೋರಾಟ ಮುದ್ದಿನಂತ ಮೂರೇ ಸೂತ್ರ, ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ, ಬಡವರಿಗೆ ಪ್ರಜ್ಞೆ ನೀಡುವಂತ. ಇದುವೆ ಓದು, ಇದುವೆ ಬರಹ, ಇದುವೆ ಸ್ವಾಭಿಮಾನ ಎಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮರೆಯಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮರೆಯಬೇಡಿ. ಮರೆಯಬೇಡಿ, ಮರೆತು ಮರೆಯಬೇಡಿ. ಶಿಕ್ಷಣ ಸಂಘಟನೆ ಹೋರಾಟ ಮುತ್ತಿನಂತ ಮೂರೇ ಸೂತ್ರ, ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ, ಬಡವರಿಗೆ ಪ್ರಜ್ಞೆ ನೀಡುವಂತ. ಇದುವೆ ಓದು, ಇದುವೆ ಬರಹ, ಇದುವೆ ಸ್ವಾಭಿಮಾನ. ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅನೇಕ ಸವಾಲುಗಳು, ಪ್ರಶ್ನೆಗಳು ಎದುರಾಗಿತ್ತು. ಈ ಪ್ರಶ್ನೆಗಳಿಗೆ ಈ ದೇಶದ ಜನ ಕಂಡುಕೊಂಡ ಉತ್ತರಗಳು ನಮ್ಮ ರಾಷ್ಟ್ರೀಯ ಚಳುವಳಿಯ ಗುರಿಗಳಾದವು. ಆ ಗುರಿಗಳನ್ನು ಕಾರ್ಯರೂಪಕ್ಕೆ ತರುವುದು ನಮ್ಮ ಸಂವಿಧಾನ ರಚನಾಕಾರರ ಕರ್ತವ್ಯವಾಯಿತು. ಅದರ ಮುಂದುವರೆದ ಭಾಗವಾಗಿ ಇಂದು ಸಂವಿಧಾನ ಸಭೆಯಲ್ಲಿ ಸಂವಿಧಾನದ ರೂಪುರೇಷೆ ಕುರಿತು ಚರ್ಚೆಯಾಗಲಿದೆ. ಅಂಬೇಡ್ಕರ್ ಅವರ ವಿಷಯ ಮಂಡನೆ ಬಳಿಕ ತಾವೆಲ್ಲರೂ ತಮ್ಮ ತಕರಾರು, ಅಭಿಪ್ರಾಯಗಳನ್ನು ಹೇಳಬಹುದು. ಭಾರತಕ್ಕೆ ಈ ಸಂವಿಧಾನವು ಹೊಸದೇ ಆದರೂ ಅದರ ಮೂಲವನ್ನ ಬುದ್ಧನ ಸಂಘದ ಸ್ವರೂಪದಲ್ಲಿ ಕಾಣಬಹುದು. ಬುದ್ಧನ ಕರುಣೆ ಮತ್ತು ಮಮತೆ ಸಂವಿಧಾನದ ಒಂದು ದರ್ಶನವಾದರೆ, ಜಾಗತಿಕ ಸಂವಿಧಾನಗಳ ತಿಳುವಳಿಕೆ ಅದರ ಇನ್ನೊಂದು ದರ್ಶನ. ಅಮೆರಿಕ ಸಂವಿಧಾನದಿಂದ ಲಿಖಿತ ರೂಪದ ಸಂವಿಧಾನ ಅಂದರೆ ಬರೆದಿಟ್ಟ ಸಂವಿಧಾನ ಮತ್ತು ಮೂಲಭೂತ ಹಕ್ಕುಗಳನ್ನು ಪಡೆದುಕೊಂಡಿದ್ದರೆ, ಫ್ರಾನ್ಸ್ನ ಸಂವಿಧಾನದಿಂದ ಈಕ್ವಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತೆ ಭಾವನೆ ಎಂಬ ಮೌಲ್ಯಗಳನ್ನು ನಮ್ಮದಾಗಿಸಿಕೊಂಡಿದ್ದೇವೆ. ಈ ಮೂರೂ ತತ್ವಗಳನ್ನ ಪ್ರತ್ಯೇಕ ಅಂಶಗಳಾಗಿ ನಾವು ನೋಡಬಾರದು. ಹಾಗೆ ನೋಡಿದರೆ ಪ್ರಜಾಪ್ರಭುತ್ವದ ಮೂಲಕ್ಕೆ ಸೋಲುಂಟಾಗುತ್ತದೆ. ಭಾರತದ ಅಖಂಡತೆ ದೃಷ್ಟಿಯಿಂದ ರಾಜಧಾನಿ ದೆಹಲಿಯಲ್ಲಿ ಒಂದು ಬಲಾಢ್ಯ ಕೇಂದ್ರ ಸರ್ಕಾರ ರಚಿಸಿ ಇಡೀ ದೇಶದ ಆಡಳಿತ ನಡೆಸೋದವೇ? ಈ ದೇಶದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಭಾಷೆ ಇದೆ. ಅನೇಕ ಸಂಸ್ಕೃತಿಗಳು, ಉಪಸಂಸ್ಕೃತಿಗಳು, ಆಚರಣೆಗಳಿವೆ. ಹಾಗಾಗಿ ಇಂತಹ ವೈವಿಧ್ಯಮಯವಾದ ದೇಶವನ್ನು ಒಂದು ಕೇಂದ್ರ ಸರ್ಕಾರದಿಂದ ಆಳುವುದು ಸೂಕ್ತವಲ್ಲ, ಮತ್ತದು ಸಾಧ್ಯವೂ ಇಲ್ಲ. ಹಾಗೆಯೇ ಒಂದು ಭಾಷೆ ಮಾತನಾಡುವ ಪ್ರದೇಶವನ್ನು ಒಂದು ದೇಶವೆಂದು ಘೋಷಿಸಿದರೆ ಸಮಗ್ರ ಭಾರತ ನಿರ್ಮಾಣ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇಲ್ಲಿ ಒಕ್ಕೂಟ ಸರ್ಕಾರ ಮತ್ತು ಭಾಷಾವಾರು ರಾಜ್ಯ ಸರ್ಕಾರಗಳು ಬೇಕು. ಈ ದೇಶದಲ್ಲಿ ಹಿಂದೂ ಧರ್ಮೀಯರು ಬಹುಸಂಖ್ಯೆಯಲ್ಲಿ ಇರುವುದರಿಂದ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಘೋಷಿಸಬೇಕೆಂದು ನಾನು ಒತ್ತಾಯಿಸುತ್ತೇನೆ. ನೋ, ಎಲ್ಲ ಧರ್ಮದ, ಜಾತಿಯ, ಭಾಷೆಯ ಜನರು ಭುಜಕ್ಕೆ ಭುಜ ಕೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಇತಿಹಾಸ ಈ ದೇಶದ್ದು. ಅನೇಕ
ಒಟ್ಟಿಗೆ ಬಾಳಿದ ಮತ್ತು ಎಲ್ಲರೂ ಸೇರಿ ಈ ದೇಶವನ್ನು ಕಟ್ಟಿದ ಇತಿಹಾಸವಿದೆ. ಭಾರತ ಸಂವಿಧಾನವು ಯಾವುದೇ ಧರ್ಮವನ್ನ ಸ್ಟೇಟ್ ರಿಲಿಜಿಯನ್ ಅಂದರೆ ರಾಜ್ಯ ಧರ್ಮ ಅಥವಾ ಪ್ರಭುತ್ವ ಧರ್ಮವೆಂದು ಒಪ್ಪುವುದಿಲ್ಲ. ಹಾಗಾಗಿ ನಮಗೆ ಹಿಂದೂ ರಾಷ್ಟ್ರ ಬೇಡ, ಕ್ರೈಸ್ತ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ. ಬದಲಿಗೆ ಎಲ್ಲ ಧರ್ಮಗಳನ್ನು ಒಂದೇ ಸಮನಾಗಿ ಪರಿಗಣಿಸಿ ಮತ್ತು ಎಲ್ಲ ಧರ್ಮಗಳನ್ನು ಸಮಾನ ಗೌರವದಿಂದ ಕಾಣುವಂತಹ ರಾಷ್ಟ್ರವಾಗಿ ನಾವು ರೂಪುಗೊಳ್ಳಬೇಕು. ನಾವು ತೋಳ್ಬಲ ಮತ್ತು ಬುದ್ಧಿಮತ್ತೆ ಅಥವಾ ಪ್ರತಿಭೆ ಆಧಾರದ ಮೇಲೆ ಇಡೀ ದೇಶದ ಆಡಳಿತ ನಡೆಸಬೇಕೆ? ನೋ ನೋ ನೋ. ಈ ದೇಶದಲ್ಲಿ ಅನೇಕ ಜಾತಿಗಳಿವೆ. ಜಾತಿಗಳ ನಡುವೆ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಅಸಮಾನತೆಗಳಿವೆ. ಈ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತರಲು ದೇಶವನ್ನು ಕಟ್ಟುವ ಪ್ರಕ್ರಿಯೆಯಲ್ಲಿ ಮಹಿಳೆಯರಾದಿಯಾಗಿ ಎಲ್ಲ ವರ್ಗದ ಸಾಮರ್ಥ್ಯದ ಜನ ಭಾಗಿಯಾಗಬೇಕೆಂಬುದು ಮುಖ್ಯ ಆಶಯವಾಗಬೇಕು. ಸಾಮಾಜಿಕ ನ್ಯಾಯ ಸಂವಿಧಾನದ ಮುಖ್ಯ ಆಶಯವಾಗಬೇಕು. ಈ ನೆಲದಲ್ಲಿ ಬಾಯಾರಿದ ಪ್ರತಿ ಬೇಡಿಗೂ ನೀರು ತಲುಪಲೇಬೇಕು. ಸಾಮಾಜಿಕ ನ್ಯಾಯ ಭಿಕ್ಷೆಯಲ್ಲ, ಅದೊಂದು ಹಕ್ಕು. ಈ ಮೀಟಿಂಗ್ದಾಗ ಇವ್ರು ಆಡೋ ಮಾತುಗಳು, ಬಳಸೋ ಪದಗಳು ಕಡಿಮೆ ಅಂದ್ರು ಒಂದೊಂದು ಮಾತು 18 kg 338 ಗ್ರಾಮ್ ತೂಕ ಬರ್ತಾವ ಬಿಡಿ. ಈ ಮೀಟಿಂಗ್ ನೋಡಿ ನೋಡಿ ನನಗಂತ ಸಾಕಾಗೋಯ್ತು. ಮೀಟಿಂಗ್ ಅಟೆಂಡ್ ಆಗಲ್ಲ ಅಂದ್ರ ಬಾಬಾ ಸಾಹೇಬ್ ಬೈತಾರೆ. ಇದು ಒಳ್ಳೆ ಪಂಚಿತ ಆಯ್ತಲ್ಲ. ಪೆಟ್ಟಿ ಬೀಳಿ ಕೊರವಾದ್ಬಿಡು. ಬಾಬಾ ಸಾಹೇಬ್ ರಾಡಿದ್ದು ಒಬ್ಬ ಮಾತು ಕೇಳಕ್ಕೆ ಇದಕ್ಕೆ ಆಸೆ ಬರ್ತದೆ. ಬಿಳೇಸಿ ಗುಡ್ಡೆಲ್ಲ ಏನಾಗ್ಬೇಕು. ಬಾಬಾ ಸಾಹೇಬ್ ರಾಡಿದ್ದು ಎಂತ ಮಾತು. ಬಾಯಾರಿದ ಪ್ರತಿ ಬೇಕು ನೀರು ತಲುಪಬೇಕು. ಬಾಬಾ ಸಾಹೇಬ್ರೆ ನಮ್ಮ ಪಾಲ ನಿಜವಾದ ಮಳೆರಾಯ ಬಿಡವು. ನಾನು ಚಿಕ್ಕವಳಾಗಿದ್ದಾಗ ನಮ್ಮ ಅವ್ವ ಒಂದು ಕಥೆ ಹೇಳ್ತಿತ್ತು. ಹೋಗ್ಬಲ್ಲ ಬರಗಾಲದೊಂದು ಬೆಂದೋಗಿತ್ತಂತೆ. ಇನ್ನ ಕಿಟ್ಟಿಲ್ಲ, ಕುಡಿಯಕ್ ನೀರಿಲ್ಲ. ಜನ ಅವಳು ಕಂಡು ಎಷ್ಟೋ ವರ್ಷ ಆಗಿತ್ತಂತೆ. ಹಿಂಗಿರುವಾಗ ನನ್ನೊಳಗಳು ಅಸ್ಕಂಡು ಕಂಗ್ಲಲ್ಲಿ ಮಗ ಎತ್ಕೊಂಡು ಅನ್ನ 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 ಅಂತ ಮನೆ ಹೋಗಿ ಭಿಕ್ಷೆ ಎತ್ತುತ್ತಿದ್ದಂತೆ. ಹಿಂಗಿರುವಾಗ ಯಾರ್ದೋ ಮನೆಯಾಗೆ ಒಂದ್ ಮಿತ್ತಿ ಅನ್ನ ಕೊಟ್ರಂತೆ. ಅದನ್ನ ತಾನು ಹೋಗಿ ತಿಂದೆ ಎಲ್ಲಾನು ಹೊರಗೆ ತಿನ್ಸುತ್ತಂತೆ. ಗೊತ್ತಾದ್ಮೇಲೆ ಹೊಟ್ಟೆ ಹಸು ಬರೆಯಕ್ಕಾಗದೆ ಒಂದು ಮರದ ಮನೆಗೆ ಹೋಗಿ ಮಗಿನ ಹೊಟ್ಟೆ ಸಿಗದು ಕಾಣ್ಕೊಂಡು ತಿಂತಿದ್ದಂತೆ. ಇಂಥ ಘೋರವ ಕಂಡ ಮೋಡಗಳ ಒಡಲಲ್ಲಿ ಭರಣಿ ಮಳೆ ಹುಟ್ಟಂತೆ. ಲೋಕದ ಬರಗಾಲ ಎಲ್ಲ ನೀಗಿಸ್ತಂತೆ.
ಮಳೆರಾಯ ಅಯ್ಯೋ ಲೋಕಾದ ಎದೆ ಮ್ಯಾಲೆ ಅಯ್ಯೋ ಉಯ್ಯಪ್ಪ ಮಳೆರಾಯ ಅಯ್ಯೋ ಲೋಕಾದ ಎದೆ ಮ್ಯಾಲೆ ಶೋಷಣೆಯ ಪ್ರವಾಹಕ್ಕೆ ವಿರುದ್ಧ ಈಜೋದು ಯಾರಿಗಾದ್ರು ಮೊಬೈಲು ಹೇಳಿದ್ರೆ ಅರ್ಥ ಆಗಲ್ಲ. ಒಂಟಿಯಾಗಿರಲು ಯಾವಾಗಲೂ ತಯಾರಾಗಿರಬೇಕು. ಆ ಒಂಟಿತನ ಕೊಡೋ ನೋವು ಅಷ್ಟಿಷ್ಟಲ್ಲ. ಅಂತಹ ಅನಾಥ ಭಾವವನ್ನ ಯಾರೂ ಅನುಭವಿಸಬಾರದು. ಹಿಂದೂ ಕೋಡ್ ಬಿಲ್ ಈ ದೇಶದ ಹೆಣ್ಣುಗಳ ಭವಿಷ್ಯವನ್ನೇ ಬದಲಾಯಿಸುತ್ತಿತ್ತು. ಆಸ್ತಿ ಹಕ್ಕು, ವಿಚ್ಛೇದನದ ಹಕ್ಕು, ದತ್ತು ಸ್ವೀಕಾರದ ಹಕ್ಕು, ಅಂತರ್ಜಾತೀಯ ವಿವಾಹಕ್ಕೆ ಚಾಲನೆ ಎಲ್ಲವನ್ನು ಅದು ಒಳಗೊಂಡಿತ್ತು. ಯಾರಿಗೆ ಏನು ಸಲ್ಲಬೇಕೋ ಅದು ಸಲ್ಲುವಂತೆ ಕಾನೂನು ರೂಪಿಸುವುದು ಅದು ಹೇಗೆ ತಪ್ಪಾಗುತ್ತದೆ? ಸಂಸತ್ತಿನ ಹೊರಗೆ ಘೋಷಣೆ ಕೂಗಿದರು, ಅಡಗಿಸಿದರು, ಕೆಣಕಿದರು. ಡೌನ್ ಡೌನ್ ಹಿಂದೂ ಕೋಡ್ ಬಿಲ್, ಡೌನ್ ಡೌನ್ ಅಂಬೇಡ್ಕರ್. ಪತ್ರಿಕೆಯಲ್ಲಿ ವ್ಯಂಗ್ಯ ಚಿತ್ರ ಬರೆದು ಹೀಯಾಳಿಸಿತು. ಸಂಸತ್ತಿನ ಒಳಗೆ ಸಭಾಧ್ಯಕ್ಷರು ರಾಜೀನಾಮೆ ನೀಡುವುದಾಗಿ ಬೆದರಿಸಿದರು. ಪಂಡಿತರೆನಿಸಿಕೊಂಡವರು ಮಾತಾಡಲೇ ಇಲ್ಲ. ಹಿಂದೂ ಕೋಡ್ ಬಿಲ್ ಅಣ್ಣ ತಂಗಿಯರನ್ನೇ ಮದುವೆಯಾಗುವಂತೆ ಹೇಳುತ್ತದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದರು. ಒಬ್ಬ ಅಸ್ಪೃಶ್ಯನಿಂದ ಹಿಂದೂ ಧರ್ಮ ಉದ್ಧಾರ ಆಗೋದು ಬೇಕಿಲ್ಲ. ಈ ರೀತಿಯ ಚುಚ್ಚು ಮಾತುಗಳು ಒಂದೇ ಎರಡೇ ಇಡೀ ದೇಶವೇ ನನ್ನೆದುರು ತಿರುಗಿ ನಿಂತಿದೆ ಎನಿಸಿತು. ಎಂಥ ರೂಪದಲ್ಲಿದೆ ಈ ದೇಶ, ನನಗೆ ಸಹಿಸಲಾಗಲಿಲ್ಲ. ಸ್ವಾಭಿಮಾನವನ್ನ ಘನತೆಯನ್ನ ಕೈ ಚೆಲ್ಲಿ ಅಧಿಕಾರ ಉಳಿಸಿಕೊಂಡು ಮಾಡುವುದೇನಿಲ್ಲ. ರಾಜೀನಾಮೆ ನೀಡಿ ಆ ತಾರತಮ್ಯದ ಮನೆಯಿಂದ ಹೊರ ನಡೆದು ಬಿಟ್ಟೆ. ಮುಂದಿನ ಒಂಟಿತನ ಸಂಕಟ ತೊಳೆದು ಹೋಗಲು ಇನ್ನೆಷ್ಟು ಮಳೆ ಹುಯ್ಯಬೇಕು? ನಾನು ಮತ್ತೆ ಮತ್ತೆ ಹೇಳುತ್ತೇನೆ, ನನಗೆ ಮಾತೃಭೂಮಿ ಇಲ್ಲ. ಇಲ್ಲಿ ನಮ್ಮನ್ನು ಬೆಕ್ಕು ನಾಯಿಗಳಿಗಿದ್ದದು ಕೀಳಾಗಿ ಕಾಣುವಾಗ, ಕುಡಿಯಲು ನೀರು ಕೊಡದಿದ್ದಾಗ ಇದನ್ನು ಹೇಗೆ ನನ್ನ ತಾಯಿ ನೆಲವೆಂದು ಕರೆಯಲಿ? ಈ ಧರ್ಮವನ್ನ ಹೇಗೆ ನನ್ನ ಧರ್ಮವೆಂದು ಒಪ್ಪಿಕೊಳ್ಳಲಿ? ಆತ್ಮಗೌರವ ಇರುವ ಯಾವ ಅಸ್ಪೃಶ್ಯನು ಇಂಥ ನೆಲ ಮತ್ತು ಧರ್ಮದ ಬಗ್ಗೆ ಹೆಮ್ಮೆ ಪಡಲಾರ. ನಮಗೆ ಈ ನೆಲ ತೋರಿದ ಅನ್ಯಾಯ, ನೀಡಿದ ಕಷ್ಟ ಎಷ್ಟು ಇರ್ತದೆ? ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ನೆಲಕ್ಕೆ ಅವಿಧೇಯರಾದರೆ ಅದರ ಜವಾಬ್ದಾರಿ ಈ ನೆಲದ್ದೇ ಆಗಿರುತ್ತದೆ.
ಮೂಡುವ ಮೊಗ್ಗೆ ಹೂವಾಗಲಿ, ಅಲ್ಲಿ ಮೂಡುವ ಮೊಗ್ಗೆ ಹೂವಾಗಲಿ. ನೀವಿನ್ನು ಹೋಗ್ಲಿಲ್ಲ? ನಾನೊಂದು ಪ್ರಶ್ನೆ ಕೇಳ್ತೇನೆ, ಅದು ಉತ್ತರ ಹೇಳಿ ನಾವು ಡೋಯ್ ಇವಳು ಬಂದು ಕಟ್ಟಿದ್ರೆ ಮುಕ್ಕಳೆಲ್ಲ ಸಿಡಕತ್ತ. ಪ್ರಶ್ನೆ ಹೇಳು. ಅಲ್ಲ ಸಾ, ಅಂತ ದೊಡ್ಡ ಸಭೆ ನಡೆಯುವಾಗ ಅಷ್ಟೊಂದು ಜನ ಇರುವಾಗ ಅಲ್ಲಿ ನಮ್ಮ ಮುಖ್ಯ ಬರಂಗೆ ನಮ್ಮ ರೇಣಿಕೆ ಹಂಗೆ ನಂಗೆ ಯಾರು ಹೆಂಗಸ್ರಿರ್ಲಿಲ್ಲರಿ. ತಪ್ಪಾಯ್ತವ, ಕ್ಷಮಿಸ್ಬಿಡು, ನಾನು ಮರ್ತು ಬಿಟ್ಟೆ. ಮರಿದೆ ಏನ್ ಮಾಡ್ತೀರಾ? ಕಾಳಿದಾಸನ ದುಷ್ಯಂತ ಕಾಲದಿಂದ ಈ ಗಂಡಸಿಗಿದೆ ಅನ್ನೋದೇ ಕಾಯಿಲೆ. ಮರೆಯೋದು ಇಲ್ಲ ಮತ್ತೆ ನನಗೆ ನಾಡ್ಕಾಡೋದು. ನಿಮಗಿಂತ ಶಾಣೆ ನಾನು ಮರಿತ್ರೈ. ಈಗ ನನ್ನ ಮದುವೆ ಆಗಿನಿ. ನಾನು ಬಾಬಾ ಸಾಹೇಬ್ರ ಹತ್ರ ಕೆಲಸ ಮಾಡ್ತಾ ಕಲಿತಾ ಇದ್ದೀನಿ. ಓ, ಇಂಥ ಹೆಂಡತಿ ಇರಕ್ಕ ಸಾಹೇಬ್ರು ಇಷ್ಟು ನಾಟಕದಲ್ಲ. ಮೇಡಮ್, ಬಾಬಾ ಸಾಹೇಬ್ ಅಂತ ಕಲಿತಿದ್ದೀನಿ ಅಂದ್ರೆ ನಾನು ನಿನ್ನೆ ನಂಬಾಕ್ತಿದ್ದೇನೆ. ಹೇಳಿ, ಅಲ್ಲಿ ಯಾರು ಹೆಂಗಸ್ರಿರ್ಲಿಲ್ಲರಿ. ನೋಡವ್ವ, ಮನೆ ವ್ಯವಹಾರ ಇದ್ರು, ಎಷ್ಟು ಹೋರಾಟಗಳಿರ್ಲಿ, ಚಳವಳಿಗಳಿರ್ಲಿ, ಅಲ್ಲಿನ ನಾಯಕರ ಬದುಕು ಸಾಧನೆ ಬಗ್ಗೆ ನಾವು ಮಾತು ಆಡೇ ಆಡ್ತೀವಿ. ಆದ್ರೆ ಅದೇ ಕೆಲಸಕ್ಕೆ ಹೆಗ್ಲು ಕೊಟ್ಟು ಕೆಲಸ ಮಾಡಿದ ಹೆಂಗಸರ ಬಗ್ಗೆ ಒಂದೇ ಒಂದು ಸಣ್ಣ ಉಲ್ಲೇಖನ ಇರೋದಿಲ್ಲ. ಅದಕ್ಕ ನಾವ ಅಕ್ಷರ ಕಲಿತು ನಮ್ಮ ಕಥೆನ, ನಮ್ಮ ಇತಿಹಾಸನ ನಾವ ಹೇಳ್ಬೇಕು ಅಂತ ಬಾಬಾ ಸಾಹೇಬ್ರು ಹೇಳೋದು. ಬಾಬಾ ಸಾಹೇಬ್ರ ಮಹಿಳೆಯರಿರ್ಲಿಲ್ಲ, ಆದ್ರೆ ಸಂವಿಧಾನ ಸಭೆಯಲ್ಲಿ 15 ಜನ ಮಹಿಳೆಯರಿದ್ರು. ಅವರಲ್ಲಿ ಲಾಯರ್ಗಳು ಇದ್ರು, ಬೇರೆ ಬೇರೆ ಜಾತಿ ಧರ್ಮ ಸೇರಿದವರು ಇದ್ರು, ಬೇರೆ ಬೇರೆ ಕಾರಣಗಳಿಗೆ ಹಿಂಸೆ ಅನುಭವಿಸಿ ನೋವುಂಡವರು ಇದ್ರು. ಇವರೆಲ್ಲ ಸಂವಿಧಾನ ಕಲಾಪಗಳಿಗೆ ತಪ್ಪದೆ ಹಾಜರಾಗಿ ಚರ್ಚೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ರು. ಹೆಜ್ಜೆ ಮಾತಾಡು, ಹೆಜ್ಜೆ ಮಾತಾಡು, ಹೆಜ್ಜೆ ಮಾತಾಡು, ಹೆಜ್ಜೆ ಮಾತಾಡು. ಮಾತಾಡೆ ಮೌನವೇ, ಮಾತಾಡೆ ಮಲ್ಲಿಗೆ, ಮಾತಾಡೆ ಮೌನವೇ, ಮಾತಾಡೆ ಮಲ್ಲಿಗೆ. ಹೆಜ್ಜೆ ಮಾತಾಡು, ಹೆಜ್ಜೆ ಮಾತಾಡು, ಹೆಜ್ಜೆ ಮಾತಾಡು, ಹೆಜ್ಜೆ ಮಾತಾಡು. ಮಾತಾಡೆ ಮೌನವೇ, ಮಾತಾಡೆ ಮಲ್ಲಿಗೆ, ಮಾತಾಡೆ ಮೌನವೇ, ಮಾತಾಡೆ ಮಲ್ಲಿಗೆ. ಹೆಜ್ಜೆ ಮಾತಾಡು, ಹೆಜ್ಜೆ ಮಾತಾಡು, ಹೆಜ್ಜೆ ಮಾತಾಡು, ಹೆಜ್ಜೆ ಮಾತಾಡು. ಮಾತಾಡೆ ಮೌನವೇ, ಮಾತಾಡೆ ಮಲ್ಲಿಗೆ, ಮಾತಾಡೆ ಮೌನವೇ, ಮಾತಾಡೆ ಮಲ್ಲಿಗೆ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡುತ್ತದೆ. ಚರ್ಚೆ, ವಿಚಾರ, ವಿಮರ್ಶೆಗಳನ್ನು ಆಧರಿಸಿ ಬಹುಮತದ ಅಭಿಪ್ರಾಯದ ಮೇರೆಗೆ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರ ಮನಸ್ಥಿತಿ ಹೇಗಿರಬೇಕೆಂದರೆ, ನಿನ್ನ ಅಭಿಪ್ರಾಯವನ್ನು ನಾನು ಒಪ್ಪದೇ ಇರಬಹುದು, ಆದರೆ ಅದನ್ನ ಹೇಳುವ ನಿನ್ನ ಹಕ್ಕನ್ನು ನಾನು ಗೌರವಿಸುತ್ತೇನೆ ಅನ್ನುವಂತಿರಬೇಕು. ಮೇಡಮ್ ಅಮ್ಮು ಸ್ವಾಮಿನಾಥನ್. ವಿದೇಶಿಯರು ಭಾರತೀಯರು ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಕೊಟ್ಟಿಲ್ಲ ಎಂದು ಯಾವಾಗಲೂ ಆರೋಪಿಸುತ್ತಲೇ ಬಂದಿದ್ದಾರೆ. ಈಗ ನಾವು ಈ ಸಂವಿಧಾನವನ್ನ ರೂಪಿಸುವುದರ ಮೂಲಕ ಮಹಿಳೆಯೂ ಸೇರಿದಂತೆ ಎಲ್ಲ ಪ್ರಜೆಗಳಿಗೆ ಸಮಾನ ಹಕ್ಕುಗಳನ್ನು ಕೊಟ್ಟಿದ್ದೇವೆ ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ. ಆದರೆ ನನ್ನದು ಒಂದೇ ತಕರಾರು. ನಮ್ಮ ಸಂವಿಧಾನವು
ಸಾಮಾಜಿಕ ನ್ಯಾಯದ ಕೆಲ ವಿಚಾರಗಳನ್ನು ನಾನು ಒಪ್ಪುವುದಿಲ್ಲ. ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಒಂದು ಸ್ವಯಂ ನಾಶದ ಕ್ರಮ. ಮೇಡಮ್ ಬೇಗ ಮುಂದುವರಿ. ಧಾರ್ಮಿಕ ಮೀಸಲಾತಿ ಅಲ್ಪಸಂಖ್ಯಾತರನ್ನು ಬಹುಸಂಖ್ಯಾತರಿಂದ ಬೇರ್ಪಡಿಸುತ್ತದೆ, ದೂರವೇ ಇರುವಂತೆ ನೋಡಿಕೊಳ್ಳುತ್ತದೆ ಮತ್ತು ಕೋಮು ಭಾವವನ್ನು ಸದಾ ಜಾಗೃತವಾಗಿರುತ್ತದೆ. ಆದ್ದರಿಂದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಬೇಡವೇ ಬೇಡ ಎಂಬುದು ನನ್ನ ವಾದ. ಮೇಡಮ್ ಹನ್ಸಾ ಮೆಹ್ತಾ, ನೀವು ಮಾತಾಡಿ. ಈಗ ನಮಗೆ ನಿಜವಾದ ಅರ್ಥದಲ್ಲಿ ಸ್ವತಂತ್ರ ಸಿಕ್ಕಿದ ಭಾವ ಮೂಡುತ್ತಿದೆ. ಪ್ರಜಾಪ್ರಭುತ್ವವು ಎಲ್ಲ ಪ್ರಜೆಗಳಿಗೆ ಜಾತಿ, ಧರ್ಮ, ಲಿಂಗಭೇದವಿಲ್ಲದೆ ಸಮಾನತೆಯನ್ನು ನೀಡುತ್ತದೆ. ಆ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳ ಆಸ್ತಿ ಹಕ್ಕು, ಮದುವೆ, ವಿಚ್ಛೇದನ, ದತ್ತು ಹಕ್ಕು ಮೊದಲಾದ ವಿಷಯಗಳನ್ನ ಮೊದಲಿಗಿಂತ ಈಗ ಭಿನ್ನವಾಗಿ ನೋಡ್ಬೇಕಾಗ್ತದೆ. ಮದ್ರಾಸ್ ಪ್ರಾಂತ್ಯದ ಮೇಡಮ್ ದಾಕ್ಷಾಯಿಣಿ ವೇಲಾಯಿ, ನೀವು ಮಾತಾಡಿ. ನೀವು ಹರಿಜನ ಅಂತಾದ್ರೂ ಕರಿಬಹುದು ಅಥವಾ ಮತ್ತಾವುದೇ ಹೆಸರಿನಿಂದಾದ್ರೂ ಕರಿಬಹುದು. ಆದರೆ ಎಲ್ಲಿವರೆಗೂ ಪರಿಶಿಷ್ಟ ವರ್ಗದವರು ಆರ್ಥಿಕ ಗುಲಾಮಗಿರಿಯಲ್ಲಿ ಬದುಕುತ್ತಾರೋ ಅಲ್ಲಿಯವರೆಗೂ ಪ್ರತ್ಯೇಕ ಮತಕ್ಷೇತ್ರವಾಗಲಿ, ಜಂಟಿ ಮತಕ್ಷೇತ್ರವಾಗಲಿ ಅಥವಾ ಶೇಕಡವಾರು ಪ್ರಾತಿನಿಧ್ಯ ಹೊಂದುವುದಾಗಲಿ ಉಪಯೋಗಕ್ಕೆ ಬಾರದು, ಅರ್ಥವಿಲ್ಲ. ಎಲ್ಲಾ ರಾಜಕೀಯ ಪಕ್ಷಗಳು ಅವರಿಗೆ ಗುಲಾಮರಾಗಿರುವ ಪರಿಶಿಷ್ಟ ಅಭ್ಯರ್ಥಿಗಳನ್ನೇ ಮೀಸಲು ಕ್ಷೇತ್ರದಲ್ಲಿ ನಿಲ್ಲಿಸಿಯಾರು. ಇದರಿಂದ ಹರಿಜನರಿಗೇನು ಲಾಭ? ಸಂವಿಧಾನ ಸಭೆ ಇಂದಿನ ಚರ್ಚೆ ಬಹಳ ಅರ್ಥಪೂರ್ಣವಾದದ್ದು. ನಿಮ್ಮೆಲ್ಲರ ಸಲಹೆ ಸೂಚನೆಗಳು ಪ್ರಮುಖವಾಗಿವೆ. ಅದರಂತೆ ನಿಮ್ಮೆಲ್ಲರ ಒಳವುಗಳಿಗೆ ಈ ಸಭೆಯ ಪರವಾಗಿ ನಾನು ಧನ್ಯವಾದಗಳನ್ನು ಕೋರುತ್ತೇನೆ. ಮಾತಾಡೆ ಮೌನವೇ ಮಾತಾಡೆ ಮಲ್ಲಿಗೆ, ಮಾತಾಡೆ ಮೌನವೇ ಮಾತಾಡೆ ಮಲ್ಲಿಗೆ, ಹೆಜ್ಜೆ ಮಾತಾಡು ಗೆಜ್ಜೆ ಮಾತಾಡು, ಹೆಜ್ಜೆ ಮಾತಾಡು ಗೆಜ್ಜೆ ಮಾತಾಡು, ಮಾತಾಡೆ ಮೌನವೇ ಮಾತಾಡೆ ಮಲ್ಲಿಗೆ, ಮಾತಾಡೆ ಮೌನವೇ ಮಾತಾಡೆ ಮಲ್ಲಿಗೆ, ಹೆಜ್ಜೆ ಮಾತಾಡು ಗೆಜ್ಜೆ ಮಾತಾಡು. ಮೇಡಮರ, ನಿಜವಾಗ್ಲೂ ಇವರೆಲ್ಲ ಗಟ್ಟಿಗಿಟ್ಟಿಯೇ ಬಿಡ್ರಿ. ಅಲ್ವಾ ನೀಲಕ್ಕ? ಇಂಥವನ್ನೆಲ್ಲ ನಾವು ಮರಿತಾ ಬಿಡಕ್ಕಾಗತ್ತ ಹೇಳು? ಬಾಬಾ ಸಾಹೇಬ್ರ ಹೇಳ್ಕೊಟ್ಟು ಪಾಠ ಇದು. ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಕಟ್ಟಲಾರರು ಅಂತ. ಒಂದೊಂದು ನಿಜ, ಸಭೆಯಲ್ಲಿದ್ದ ಎಷ್ಟೋ ಗಣ್ಯತರಿಗಿಂತ ಸ್ಪಷ್ಟವಾಗಿ ಭಾರತದಲ್ಲಿ ಏನಾಗುತ್ತಿದೆ, ಏನಾಗಬೇಕು ಅನ್ನೋದ್ರ ಬಗ್ಗೆ ಮಹಿಳೆಯರು ವಾಸ್ತವವಾದ ನಿಲುವನ್ನು ಹೊಂದಿದೆ. ಆದ್ರೆ ಬಾಬಾ ಸಾಹೇಬರ ಸಂವಿಧಾನ ಇಷ್ಟೆಲ್ಲ ಹಕ್ಕುಗಳನ್ನ ನೀಡಿದಾಗ್ಯೂ ಇಂದು ಆಗುತ್ತಿರುವುದೇ ಬೇರೆ. ಭೂವನದ ಕನಸಿಗೆ ದಾರಿ ದೂರ, ಬಲ್ಲೂರ. ಭೂವನದ ಕನಸಿಗೆ ದಾರಿ ದೂರ, ಬಲ್ಲೂರ. ಧೂಳಿನಲ್ಲಿ ಧುಳ್ಳಿನ
ಜೀವಿಗಳು ಅನ್ನುವುದಕ್ಕಿಂತ ವಸ್ತುಗಳು. ಅದಕ್ಕಾಗಿಯೇ ಭಾರತ ದೇಶದ 80% ಹೆಣ್ಣುಮಕ್ಕಳು ಜೀವಮಾನದಲ್ಲಿ ಒಮ್ಮೆಯಾದರೂ ಒಂದಲ್ಲ ಒಂದು ದೌರ್ಜನ್ಯಕ್ಕೆ ಈಡಾಗಿರುತ್ತಾರೆ. ದೈಹಿಕ, ಮಾನಸಿಕ, ಲೈಂಗಿಕ ಹಿಂಸೆಗಳನ್ನು ತಡೆಯಲು ಎಷ್ಟೋ ಕಾನೂನುಗಳಿದ್ದರೂ ಕಾನೂನು ಕಾನೂನಾಗಿ ಮಾತ್ರ ಉಳಿದು ಹೋಗಿದೆ. ನಮ್ಮ ಅಂತರಂಗವನ್ನು ಪ್ರವೇಶಿಸೇ ಇಲ್ಲ. ರಾಷ್ಟ್ರೀಯ ಅಪರಾಧ ದಾಖಲಾತಿ ಸಂಸ್ಥೆ ವರದಿಯ ಪ್ರಕಾರ ಹೆಣ್ಣು ಮತ್ತು ಮಕ್ಕಳು ಮಾರಾಟದ ಸರಕಾಗಿದ್ದಾರೆ. ಪ್ರತಿ 3 ನಿಮಿಷಗಳಿಗೆ ಅಂದರೆ 180 ಸೆಕೆಂಡಿಗೊಂದು ಹೆಣ್ಣಿನ ಮೇಲೆ ಅಪರಾಧ ಎಸಗಲ್ಪಡುತ್ತಿದೆ. ಪ್ರತಿ 77 ನಿಮಿಷಗಳಿಗೆ ಒಬ್ಬ ಮಹಿಳೆ ಹಿಂಸೆಯಿಂದ ಸಾಯುತ್ತಾಳೆ. ಜಾತಿ ಕಾರಣದಿಂದಲೇ ಪ್ರತಿನಿತ್ಯ 3 ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರವಾಗುತ್ತದೆ. ಪ್ರತಿನಿತ್ಯ 100 ಮಹಿಳೆಯರಲ್ಲಿ 20 ಮಹಿಳೆಯರು ತನ್ನ ಕುಟುಂಬದವರಿಂದಲೇ ದೈಹಿಕ ಹಲ್ಲೆಗೆ ಒಳಗಾಗುತ್ತಾರೆ. ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಆಸಿಡ್ ದಾಳಿ, ಮರ್ಯಾದೆ ಹತ್ಯೆ, ಹೀಗೆ ಹೊಸ ಹೊಸ ತರದ ಹಿಂಸೆಗಳು ಜನ್ಮ ತಾಳುತ್ತಲೇ ಇವೆ. ಹಿಂಸೆ ಒಳಗಾದ ಹೆಣ್ಣು ಯಾರು ಒಬ್ಬ ಅಕ್ಕ, ಹೆಂಡತಿ, ಮಗಳು ಆಗಿದ್ದಳು ಅನ್ನುವುದನ್ನ ನಾವು ಮರೆತೇ ಬಿಡುತ್ತೇವೆ. ಈ ಸಂಬಂಧಗಳ ಮಾತು ಬಿಟ್ಟು ಬಿಡಿ, ಕಡೆಗೆ ಸಹಜೀವಿಯೊಂದರ ಮೇಲೆ ಸದಾ ನಡೆಯುತ್ತಲಿರುವ ಹಿಂಸೆ ನಮ್ಮನ್ನ ಬಾಧಿಸಬೇಕು. ಆದರೆ 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಬಂತು. ಆದರೆ ವರದಕ್ಷಿಣೆ ಕೊಡಲಾಗದ ಲಕ್ಷಾಂತರ ಹೆಣ್ಣುಗಳು ಅವಿವಾಹಿತರಾಗಿ ಉಳಿದಿದ್ದಾರೆ, ಇಲ್ಲವೇ ಜೀವಂತ ಶವಗಳಾಗಿದ್ದಾರೆ. 2011ರಲ್ಲಿ 8618 ವಧುಗಳು ಜೀವಂತ ದಹಿಸಲ್ಪಟ್ಟಿದ್ದಾರೆ. ನೈಜ ಸಂಖ್ಯೆ ಇದಕ್ಕಿಂತ 3 ಪಟ್ಟು ಹೆಚ್ಚಿರಬಹುದು. ಪ್ರತಿದಿನ ಒಂದು ಡಜನ್ಗಿಂತ ಹೆಚ್ಚು ವಿವಾಹಿತ ಮಹಿಳೆಯರು ಅನುಮಾನಾಸ್ಪದವಾಗಿ ಅಡುಗೆ ಮನೆಯ ಬೆಂಕಿಯಲ್ಲಿ ಸಾಯುತ್ತಾರೆ. ಪ್ರತಿ 6 ಗಂಟೆಗೆ ಒಬ್ಬ ವಿವಾಹಿತ ಮಹಿಳೆಯನ್ನು ಜೀವಂತವಾಗಿ ಸುಡಲಾಗುತ್ತಿದೆ, ಹೊಡೆದು ಕೊಲ್ಲಲಾಗುತ್ತಿದೆ ಅಥವಾ ಆತ್ಮಹತ್ಯೆಗೆ ತಳ್ಳಲಾಗುತ್ತಿದೆ. ಮದುವೆ ಮಾಡಿಕೊಡುವುದು ಅತ್ಯಂತ ಕಷ್ಟದ ವಿಷಯವೆನಿಸಿ ಹೆಣ್ಣು ಮಗು ಯಾರಿಗೂ ಬೇಡವಾಗಿದೆ. ಸ್ತ್ರೀ ಭ್ರೂಣ ಹತ್ಯೆ, ಸ್ತ್ರೀ ಶಿಶು ಹತ್ಯೆ ನಿರಂತರವಾಗಿ ನಡೆಯುತ್ತದೆ. 2018 ನವೆಂಬರ್ನಲ್ಲಿ ಸೇಲಂನ ಅಪ್ರಾಪ್ತ ವಯಸ್ಸಿನ ಎಳೆ ಬಾಲೆ ದಾರುಣವಾಗಿ ಹತ್ಯೆಯಾದಳು. ಪಕ್ಕದ ಮನೆ ಮಧ್ಯಮ ಜಾತಿ ಪುರುಷನ ಕಾಮ ತಣಿಸಲು ತನ್ನ ತಾಯಿ ತನ್ನ ಎಳೆ ಮಗಳನ್ನು ಕಳುಹಿಸಲಿಲ್ಲವೆಂದು ಆತನನ್ನು ಕೊಂದರು. ಕಾಶ್ಮೀರದ ಕಟುವಾದ ದೇವಾಲಯವೊಂದರಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೇಲೆ ಧರ್ಮದ ಹೆಸರಿನಲ್ಲಿ ಅತ್ಯಾಚಾರ ನಡೆಸಿ ಕೊಲೆ ಮಾಡಲಾಯಿತು. ಪ್ರತಿ 47 ನಿಮಿಷಕ್ಕೊಂದು ಮಹಿಳೆ ಅತ್ಯಾಚಾರಕ್ಕೊಳಗಾಗುತ್ತಾಳೆ. ಬುದ್ಧಿ ಕಲಿಸಲೆಂದೇ ಹೆಣ್ಣುಗಳ ಮೇಲೆ ಅತ್ಯಾಚಾರವಾಗುತ್ತದೆ. ದೇವಳದಲ್ಲಿ, ಚರ್ಚಿನಲ್ಲಿ, ಶಾಲೆಯಲ್ಲಿ, ರಸ್ತೆಯಲ್ಲಿ, ಹೊಲದಲ್ಲಿ, ಬಸ್ಸಿನಲ್ಲಿ, ವಿಮಾನದಲ್ಲಿ, ಮನೆಯಲ್ಲಿ, ಕಚೇರಿಯಲ್ಲಿ ಎಲ್ಲೆಲ್ಲೂ ಅತ್ಯಾಚಾರವಾಗುತ್ತದೆ. ತೆಲಂಗಾಣದ ಮಿರ್ಯಾಲಗುಡ ಎಂಬಲ್ಲಿ ಅಮೃತ ವರ್ಷಿಣಿ ಎಂಬ ವೈಶ್ಯ ಸಮುದಾಯದ ಯುವತಿ ಪ್ರಣಯ್ ಎಂಬ ದಲಿತ ಹುಡುಗನನ್ನ ಮದುವೆಯಾಗಿದ್ದಕ್ಕೆ ಕೋಪಗೊಂಡ ಹುಡುಗಿಯ ಅಪ್ಪ ಪ್ರಣಯನನ್ನೇ ಕೊಂದಿದ್ದಾನೆ. ಬೇರೆ ಜಾತಿಯವರೊಂದಿಗೆ ಮದುವೆಯಾದಳೆಂದು ಮಗಳನ್ನೇ ಕೊಂದ ತಮಿಳುನಾಡಿನ ಅಪ್ಪನೊಬ್ಬ ಮಗಳಿಗಿಂತ ಜಾತಿ ಮುಖ್ಯ, ಜಾತಿಯೇ ನಮಗೆ ದೇವರು ಎನ್ನುತ್ತಾನೆ. ಇಂತಹ ಅಸಹ್ಯ ನಾಚಿಕೆಗೇಡಿನ ಹತ್ಯೆಗಳು ಎಕ್ಕಿಲ್ಲದೆ ನಡೆದಿವೆ. 70% ಕೃಷಿ ಕೆಲಸ ಹೆಣ್ಣು ಮಕ್ಕಳದ್ದು. ಆದರೆ ಭೂಮಿಯ ಹಕ್ಕು ಕೇವಲ 13% ಮಾತ್ರ ಸಿಕ್ಕಿದೆ. 2015ರ ಹಿಂದೂ ಕಾನೂನು ತಿದ್ದುಪಡಿಯಾದ ಬಳಿಕ ಅಪ್ಪನ ಆಸ್ತಿಯಲ್ಲಿ ಮಗ ಮಗಳಿಗೆ ಸಮಾನ ಹಕ್ಕುಗಳನ್ನು ನೀಡಲಾಯಿತು. ಆದರೆ ಇದುವರೆಗೂ ಆಸ್ತಿ ಹಕ್ಕು ಪಡೆದ ಮಹಿಳೆಯರು 100ರಲ್ಲಿ 4 ಜನ ಮಾತ್ರ. ಕರ್ನಾಟಕದ ಕೊಪ್ಪಳದಲ್ಲಿ 100ಕ್ಕೆ 35% ಹೆಣ್ಣು ಮಕ್ಕಳು ಬಾಲ್ಯ ವಿವಾಹವಾಗುತ್ತಿದ್ದಾರೆ. ಭಾರತದಲ್ಲಿ 17 ಲಕ್ಷ ಲಾಯರ್ಗಳು ಬಾರ್ ಕೌನ್ಸಿಲ್ನಲ್ಲಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಅದರಲ್ಲಿ 10ರಿಂದ 15% ಮಾತ್ರ ಮಹಿಳೆಯರಿದ್ದಾರೆ. ಯಾವ ಕಾಲಘಟ್ಟದಲ್ಲೂ ಸುಪ್ರೀಂ ಕೋರ್ಟಿನಲ್ಲಿ 2ಗಿಂತ ಹೆಚ್ಚು ನ್ಯಾಯಾಧೀಶರಿಲ್ಲ. ಪಂಚಾಯತ್ ರಾಜ್ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ 1/3 ಮಹಿಳಾ ಮೀಸಲಾತಿ ಕೊಟ್ಟ ಪ್ರಭುತ್ವವು ಶಾಸನಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮಹಿಳಾ ಮೀಸಲಾತಿ ಕೊಡಲು ಹಿಂದೇಟುಹಾಕುತ್ತಿದೆ. ಇದರಲ್ಲಿ ಪ್ರಚಲಿತ ರಾಜ್ಯ ಶಾಸನ ಸಭೆಗಳಲ್ಲಿ ಮತ್ತು ಸಂಸತ್ತಿನಲ್ಲಿ ಮಹಿಳಾ ಪ್ರಾತಿನಿಧ್ಯ ಕ್ಷೀಣಿಸುತ್ತಿದೆ. ಜನಸಂಖ್ಯೆ ಏರಿಸಿದರೂ ಬೆರಳಿಗೆಷ್ಟು ಮಹಿಳಾ ಪ್ರತಿನಿಧಿಗಳು ಆಗಿರುವಂತ ಮಹಿಳಾ ಮೀಸಲಾತಿ ಕಾಯ್ದೆಯಲ್ಲಿ ಸೋಲಿಸಿದ್ದಾರೆ. ಇವತ್ತು ಏನೆಲ್ಲ ವಂಚನೆ, ತಾರತಮ್ಯ, ದುಷ್ಟತನಗಳು ನಡೆಯುತ್ತಿವೆಯೋ ಎಲ್ಲ
ಸಂವಿಧಾನ ಎಷ್ಟೇ ಉದಾತ್ತ ಆಶಯಗಳನ್ನು ಹೊಂದಿದ್ದರೂ ಅದನ್ನು ಅನುಷ್ಠಾನಕ್ಕೆ ತರುವ ಸರ್ಕಾರ ಧ್ಯೇಯನಿಷ್ಠವಲ್ಲದಿದ್ದರೆ ಅಂತಹ ಸಂವಿಧಾನದಿಂದ ಏನೂ ಉಪಯೋಗವಾಗುವುದಿಲ್ಲ. ಚರಿತ್ರೆಯುದ್ದಕ್ಕೂ ಭಾರತವು ಸ್ವತಂತ್ರ ಕಳೆದುಕೊಳ್ಳಲು ತನ್ನವರು ದ್ರೋಹ ಬಗೆದಿದ್ದೇ ಕಾರಣವಾಗಿದೆ. ಅಂತಹ ಅಸಂಖ್ಯ ಉದಾಹರಣೆಗಳು ನಮ್ಮೆದುರಿಗಿವೆ. ಚರಿತ್ರೆ ಮರುಕಳಿಸಬಹುದು. ಸಂವಿಧಾನ ಜಾರಿಯಾದ ನಂತರವೂ ಹಳೆಯ ವಿಚಿತ್ರಕಾರಕ ಶಕ್ತಿಗಳಾದ ಜಾತಿ ಧರ್ಮಗಳು ಹಾಗೆಯೇ ಉಳಿದಿರುತ್ತವೆ. ಜೊತೆಗೆ ರಾಜಕೀಯ ಪಕ್ಷಗಳು ಹುಟ್ಟಿಕೊಳ್ಳುತ್ತವೆ. ದೇಶ ಹಿತಕ್ಕಿಂತ ಪಕ್ಷ ಹಿತವೇ ಪ್ರಧಾನವೆಂದು ಪರಿಗಣಿಸುವ ಇಂತಹ ರಾಜಕೀಯ ಪಕ್ಷಗಳ ಬಗೆಗೆ ದೇಶ ಸದಾ ಎಚ್ಚರದಿಂದಿರಬೇಕಿದೆ. ಇಲ್ಲವಾದಲ್ಲಿ ಭಾರತದ ಸ್ವಾತಂತ್ರ್ಯ, ಏಕತೆ, ಸಂವಿಧಾನದ ಮೇಲೆ ಅಪಾಯದ ಕಾರ್ಮೋಡ ಕವಿಯುತ್ತದೆ. ಕತ್ತಲ ಕತ್ತಿಗಳು ದಂಡೆತ್ತಿ ಬರಲಿ, ಕತ್ತಲ ಕತ್ತಿಗಳು ದಂಡೆತ್ತಿ ಬರಲಿ, ಕತ್ತಲ ಕತ್ತಿಗಳು ಮುಕ್ತಿಯಾಡುವ ಮೊದಲು, ಕತ್ತಲ ಕತ್ತಿಗಳು ಮುಕ್ತಿಯಾಡುವ ಮೊದಲು ಸಲಹೋ ದೇವತೆಗಳ ಸರೆ ಮರೆ ಸಾ ಸರೆ ಮರೆ ಸಾ ಸರೆ ಮರೆ ಸಾ ಸರೆ ಮರೆ ಸಾ ಸಲಹೋ ದೇವತೆಗಳ ನೆಲದಾಳಕ್ಕೆ ಹುಡಿಯುವ ಮೊದಲು, ಸಲಹೋ ದೇವತೆಗಳ ನೆಲದಾಳಕ್ಕೆ ಹುಡಿಯುವ ಮೊದಲು, ಹೆಜ್ಜೆ ಮಾತಾಡು ಗೆಜ್ಜೆ ಮಾತಾಡು, ಹೆಜ್ಜೆ ಮಾತಾಡು ಗೆಜ್ಜೆ ಮಾತಾಡು, ಮಾತಾಡೆ ಮೌನವೇ ಮಾತಾಡೆ ಮಲ್ಲಿಗೆ, ಮಾತಾಡೆ ಮೌನವೇ ಮಾತಾಡೆ ಮಲ್ಲಿಗೆ. ಇಂದು ಬಾಬಾ ಸಾಹೇಬ್ ಅಂಬೇಡ್ಕರರು ನುಡಿದಿದ್ದ ಹಾಗೆ ಆಗಿದೆ. ಭಾರತ ತನ್ನ ಸಮಗ್ರತೆ, ಸಾರ್ವಭೌಮತೆ ಮತ್ತು ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದು ಸವಾಲಾಗಿದೆ. ಅದನ್ನು ಉಳಿಸಿಕೊಳ್ಳಲು ಸಂವಿಧಾನವನ್ನ ತಾಂತ್ರಿಕವಾಗಿ ಅರ್ಥ ಮಾಡಿಕೊಂಡರೆ ಸಾಲದು. ಸಂವಿಧಾನದ ಆಶಯ, ತತ್ವವನ್ನ ಅರ್ಥ ಮಾಡಿಕೊಳ್ಳಬೇಕು. ಸಂವಿಧಾನದ ಆಶಯ ಈ ದೇಶದ ಜನರ ದಿನ ದಿನದ ಬದುಕಿನ